ಎಲ್ಲರಿಗೂ ನಮಸ್ಕಾರ. ಆನ್ಲೈನ್ ತರಗತಿಗೆ ಸ್ವಾಗತ, ಸುಸ್ವಾಗತ. ಪ್ರಥಮ PUC ಭೂಗೋಳಶಾಸ್ತ್ರ ಅಧ್ಯಾಯ 3 ಭೂಮಿಯ ಅಂತರಾಳ. ವಿದ್ಯಾರ್ಥಿಗಳೇ, ಈಗಾಗಲೇ ಇಂದಿನ ತರಗತಿಯಲ್ಲಿ ಭೂಮಿಯ ರಚನೆ ಮತ್ತು ಸಂಯೋಜನೆ ಕುರಿತು ತಿಳಿಸಿಕೊಡಲಾಗಿದೆ. ಭೂಮಿಯ ಅಂತರಾಳದ ವಿನಾಶಕಾರವಾಗಿರ್ತಕ್ಕಂಥ ವಿಕೋಪಗಳಲ್ಲಿ ಭೂಕಂಪಗಳು ಆಯಿತು. ನಂತರದಲ್ಲಿ ಜ್ವಾಲಾಮುಖಿ ಮತ್ತು ಜ್ವಾಲಾಮುಖಿಯ ವಿಧಗಳನ್ನು ಹೇಳಲಾಗಿದೆ. ತದಾದ ನಂತರ ಭೂಗೋಳಶಾಸ್ತ್ರದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದಲ್ಲಿ ಶಿಲೆಗಳು ಮತ್ತು ಖನಿಜಗಳು. ಶಿಲೆಗಳು ಮತ್ತು ಖನಿಜಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ರಾಕ್ಸ್ ಭೂಮಿಯ ಹೊರಾವರಣ, ಈ ಭೂಮಿಯ ಹೊರವಲಯ, ಶಿಲಾಗೋಳವು ಹೊಂದಿರತಕ್ಕಂಥ ಮುಖ್ಯ ವಸ್ತುಗಳಂದ್ರೆ ಈ ಶಿಲಾಗೋಳ, ಈ ಭೂಮಿಯ ಹೊರವಲಯ, ಈ ಭೂ ಕವಚ ಮುಖ್ಯ ವಸ್ತುಗಳಂದ್ರೆ ಈ ಭೂ ಕವಚ, ಈ ಭೂಮಿ ಶಿಲಾಗೋಳ ಹೊಂದಿರತಕ್ಕಂಥ ಮುಖ್ಯ ವಸ್ತುಗಳಂದ್ರೆ ಶಿಲೆಗಳು, ಖನಿಜಗಳು ಮತ್ತು ಮಣ್ಣು. ಶಿಲೆಗಳು, ಖನಿಜಗಳು ಮತ್ತು ಮಣ್ಣು. ಇವುಗಳಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದೇ ಶಿಲೆಗಳು. ಇವುಗಳಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದಂದ್ರೆ ಶಿಲೆಗಳು. ಯಾಕಂದ್ರೆ ಶಿಲೆ ಎಂದರೆ ಏನು ಅಂತ ಬರುತ್ತೆ. ಶಿಲೆ ಅಂದರೆ ಖನಿಜಗಳ ಸಂಯುಕ್ತ ವಸ್ತುವಿಗೆ ಶಿಲೆ ಎಂದು ಕರೆಯುತ್ತೇವೆ. ಖನಿಜಗಳ ಶಿಲೆ ಅಂದರೆ ಖನಿಜಗಳ ಸಂಯುಕ್ತ ವಸ್ತುವಿಗೆ ಶಿಲೆ ಎಂದು ಕರೆಯುತ್ತೇವೆ. ಈ ಖನಿಜಗಳ ಸಂಯುಕ್ತ ವಸ್ತು ರೂಪತೆಯನ್ನ ಅಂದ್ರೆ ಮಿಶ್ರಣವನ್ನ ಶಿಲೆ ಎಂದು ಕರೆಯುತ್ತೇವೆ. ಇವುಗಳಲ್ಲಿ ಭೂಸ್ವರೂಪಗಳು, ಅವುಗಳ ರೂಪಾಂತರತೆ, ಖನಿಜ ಸಂಪತ್ತು, ಮಣ್ಣು, ಅವುಗಳ ಗುಣಲಕ್ಷಣಗಳು ಮುಂತಾದವುಗಳು ನಿರ್ಧರಿಸತಕ್ಕಂಥದ್ದು. ಈ ಅಧ್ಯಯನ ಎಲ್ಲ ಅಧ್ಯಯನಗಳಿಂದ ಅತ್ಯಂತ ಮುಖ್ಯವಾಗಿರತಕ್ಕಂಥ ಅಂದ್ರೆ ಶಿಲೆಗಳನ್ನು ಕುರಿತು, ಶಿಲೆಗಳನ್ನು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡುವುದನ್ನ ಶಿಲಾಶಾಸ್ತ್ರ ಎಂದು ಕರೆಯುತ್ತೇವೆ, ಪೆಟ್ರೋಲಜಿ ಎಂದು ಕರೆಯುತ್ತೇವೆ. ಇದನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದ್ರಿಂದ ಶಿಲಾ ವಿಜ್ಞಾನ ಎಂದು ಕರೆಯುತ್ತೇವೆ. ನೋಡಿ, ಶಾಸ್ತ್ರೀಯವಾಗಿ ಅಧ್ಯಯನ ಮಾಡೋದನ್ನ ಶಿಲಾಶಾಸ್ತ್ರ ಅಂತ ಕರಿತೇವೆ. ಶಿಲೆಗಳನ್ನ ಕುರಿತು ವೈಜ್ಞಾನಿಕ ಅಧ್ಯಯನವನ್ನ ಶಿಲಾ ವಿಜ್ಞಾನ ಎಂದು ಕರೆಯುತ್ತೇವೆ. ಈ ಭೂಮಿಯ ಮೇಲ್ಕವಚ ವಿವಿಧ ಪ್ರಕಾರದ ವಸ್ತುಗಳು ಹೊಂದಿದೆ. ಅಂದ್ರೆ ಶಿಲೆಗಳಿಂದ ರಚನೆಯಾಗಿದ್ದು ಇವುಗಳ ಜ್ವಾಲಾಮುಖಿ ಹಾಗೂ ನೈಸರ್ಗಿಕ ಕರ್ತೃಗಳಿಂದ ನಿರ್ಮಾಣಗೊಂಡಿವೆ. ಭೂಗೋಳಶಾಸ್ತ್ರದ ವಿದ್ಯಾರ್ಥಿಗಳು ಶಿಲೆಗಳನ್ನು ಕುರಿತು ಅರಿವನ್ನು ಹೊಂದಿರುವುದು ತುಂಬಾ ಮುಖ್ಯವಾಗಿರತಕ್ಕಂಥದ್ದು. ಶಿಲೆಗಳ ಕುರಿತು ತಿಳಿದುಕೊಂಡಾಗ ಮಾತ್ರ ಖನಿಜ, ಮಣ್ಣಿನ ನಿರ್ಮಾಣ, ಪ್ರಕಾರ, ಭೂಸ್ವರೂಪಗಳು, ಆಕಾರ ಪಡೆದುಕೊಳ್ಳುವುದು, ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯವಾಗಿರತಕ್ಕಂಥದ್ದು. ಶಿಲೆಗಳು ನೈಸರ್ಗಿಕವಾಗಿರುವ ವಸ್ತುಗಳಾಗಿದ್ದು ಭೂಮಿಯ ಮೇಲ್ಕವಚದಲ್ಲಿ ಕಂಡು ಬರ್ತಕ್ಕಂಥದ್ದು. ಇವು ನೈಸರ್ಗಿಕ, ನಾವು ಮಾಡಿದ್ದಲ್ಲ. ಬಹುಶಃ ಶಿಲೆಗಳ ಶಿಥಿಲೀಕರಣದಿಂದ ಅಂತಿಮವಾಗಿರ್ತಕ್ಕಂಥದ್ದೇ ಮಣ್ಣು. ಅದಕ್ಕೋಸ್ಕರ ಮಣ್ಣಿನ ನಿರ್ಮಾಣ, ಮಣ್ಣಿನ ಪ್ರಕಾರ, ಭೂಸ್ವರೂಪಗಳು, ಆಕಾರವನ್ನು ಪಡೆದುಕೊಳ್ಳುವುದು ಇತ್ಯಾದಿಗಳ ಬಗ್ಗೆ ವಿದ್ಯಾರ್ಥಿಗಳು ಅದಕ್ಕೆ ಭೂಗೋಳಶಾಸ್ತ್ರ ಕಲಿತಕ್ಕಂಥದ್ದು. ಇದು ಅತ್ಯಂತ ಮುಖ್ಯವಾಗಿರತಕ್ಕಂಥದ್ದು. ಶಿಲೆಗಳು ನೈಸರ್ಗಿಕವಾಗಿರತಕ್ಕಂಥ ವಸ್ತುಗಳಾಗಿದ್ದು ಭೂಮಿಯ ಮೇಲ್ಕವಚದಲ್ಲಿ ಕಂಡು ಬರ್ತಕ್ಕಂಥದ್ದು. ಶಿಲೆಗಳು ವಿವಿಧ ಪ್ರಕಾರದ ಖನಿಜಗಳ ಮಿಶ್ರಣವಾಗಿದ್ದು ಇದು ಒಂದುಗೂಡುವುದರಿಂದ ಶಿಲೆಗಳು ಉತ್ಪತ್ತಿಯಾಗಿರ್ತಕ್ಕಂಥ
ಒಂದುಗೂಡುವುದರಿಂದ ಒಂದುಗೂಡುವುದರಿಂದ ಈ ಶಿಲೆಗಳು ಉತ್ಪತ್ತಿಯಾಗಿರ್ತಕ್ಕಂಥದ್ದು. ಶಿಲೆಗಳ ಕುರಿತು ವೈಜ್ಞಾನಿಕ ಅಧ್ಯಯನವನ್ನು ನಡೆಸುವ ವಿಜ್ಞಾನಕ್ಕೆ ಶಿಲಾ ವಿಜ್ಞಾನ ಎಂದು ಕರೀತೇವೆ. ಭೂಮಿಯ ಮೇಲ್ಭಾಗದಲ್ಲಿರುವ ಸ್ತರವು ಶಿಲೆಗಳಿಂದ ನಿರ್ಮಿಸಲ್ಪಟ್ಟಿರುವುದರಿಂದ ಭೂಮಿಯ ಮೇಲ್ಭಾಗ ಅಧಿಕವಾಗಿ ಹೆಚ್ಚು ಇರುವುದರಿಂದ ಅದನ್ನ ಶಿಲಾಗೋಳ ಎಂದು ಕರೆಯುತ್ತೇವೆ. ಶಿಲೆಯು ಗ್ರಾನೈಟ್ನಿಂದ ಕಠಿಣವಾಗಿರ್ಬೋದು ಅಥವಾ ಸುಣ್ಣದ ಕಲ್ಲಿನಂತೆ ಮೃದುವಾಗಿರ್ಬೋದು, ಮರಳು ಶಿಲೆ ಅಂದ್ರೆ ರಂಧ್ರ ಇರಬಹುದು ಅಥವಾ ಸೇಬ್ ಶಿಲೆ ಅಂದ್ರೆ ರಂಧ್ರಗಳಿಲ್ಲದ ಇರಬಹುದು. ಅಂದ್ರೆ ಇಲ್ಲಿ ಖನಿಜಗಳು ನಿರ್ದಿಷ್ಟ ಉಪಯುಕ್ತವಾಗಿರ್ತಕ್ಕಂಥವು ಹಾಗೂ ಆರ್ಥಿಕವಾಗಿ ಬೆಲೆ ಬಾಳುವಂಥವು. ಅಂದ್ರೆ ಸಾಮಾನ್ಯವಾಗಿ ಗಟ್ಟಿಯಾಗಿರ್ತಕ್ಕಂಥ ಸಾಮಾನ್ಯವಾಗಿ ಭೂಮಿಯ ಮೇಲೆ ಗಟ್ಟಿಯಾಗಿರ್ತಕ್ಕಂಥ ವಸ್ತುವನ್ನ ಕಲ್ಲು ಬಂಡೆ ಎಂದು ಕರೆಯುತ್ತೇವೆ. ಅಂದ್ರೆ ನೈಸರ್ಗಿಕವಾಗಿ ನಿರ್ಮಾಣವಾಗಿರ್ತಕ್ಕಂಥವು ಬಹುಶಃ ನೈಸರ್ಗಿಕವಾಗಿ ನಿರ್ಮಾಣವಾಗಿರುವಂತೆ ಭೂಮಿಯ ಅಂತರಾಳ ಕಾರ್ಯಾಚರಣೆಯಿಂದ ಜ್ವಾಲಾಮುಖಿಯ ಸ್ಫೋಟದಿಂದ ಜ್ವಾಲಾಮುಖಿಯಿಂದ ಏನ್ ಲವಾರಸ ಶಿಲಾರಸ ಹೊರಗಡೆ ಬಂದು ಘನೀಭವಿಸಿ ನಿರ್ಮಾಣವಾಗಿರ್ತಕ್ಕಂಥ ಕಲ್ಲು. ಹಾಗಾಗಿ ಇದು ನೈಸರ್ಗಿಕವಾಗಿ ಘನವಸ್ತುಗಳಾಗಿರ್ತವೆ. ವಿದ್ಯಾರ್ಥಿಗಳೇ, ಇಲ್ಲಿ ಶಿಲೆ ಅಂದ್ರೆ ಖನಿಜಗಳ ಸಂಯುಕ್ತ ವಸ್ತು ಆಯಿತು. ಖನಿಜ ಅಂದ್ರೆ ಏನು? ಖನಿಜ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಧಾತುವನ್ನು ಒಳಗೊಂಡಿರ್ತಕ್ಕಂಥ ವಸ್ತುವಿಗೆ ಖನಿಜಗಳು ಎಂದು ಕರೆಯುತ್ತೇವೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಧಾತುಗಳನ್ನು ಒಳಗೊಂಡಿರ್ತಕ್ಕಂಥ ವಸ್ತುವಿಗೆ ಖನಿಜಗಳು ಎಂದು ಕರೆಯುತ್ತೇವೆ. ಇಲ್ಲಿ ಖನಿಜಗಳು ಎರಡು ಮತ್ತು ಎರಡಕ್ಕಿಂತ ಹೆಚ್ಚು ಧಾತುಗಳನ್ನು ಒಳಗೊಂಡಿದೆ ಅಂದ್ರೆ ಅವುಗಳ ಸಂಯುಕ್ತ ವಸ್ತುವಿಗೆ ಕಲ್ಲು ಅಂತ ಕರೀತೀವಿ. ಅವುಗಳ ಸಂಯುಕ್ತ ವಸ್ತುವಿಗೆ ಕಲ್ಲು ಅಂತ ಕರೀತೀವಿ. ಹಾಗಾಗಿ ವಿದ್ಯಾರ್ಥಿಗಳೇ, ಬಹುಶಃ ಇದು ಭೌತಿಕವಾಗಿ ಭೂಮಿಯ ಮೇಲ್ಪದರು ವಿವಿಧ ಬಗೆಯ ಶಿಲೆಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ಅವುಗಳ ಗುಣಲಕ್ಷಣಗಳು ಸಹ ವೈವಿಧ್ಯಮಯವಾಗಿರ್ತಕ್ಕಂಥದ್ದು. ಕಲ್ಲುಗಳ ಗುಣ ಇವತ್ತು ಕಲ್ಲುಗಳು ಬಹುಶಃ ನಮ್ಮ ಮನೆ ಕಟ್ಟುವಾಗ ಗೊತ್ತಾಗುತ್ತೆ. ಗ್ರಾನೈಟ್ ಕಲ್ಲು, ಟೈಲ್ಸ್ ಇತ್ಯಾದಿ ಗ್ರಾನೈಟ್ ಬೇರೆ ಬೇರೆ ರೀತಿಯಲ್ಲಿ. ಹಾಗಾಗಿ ಇದು ಮೃದು ಮರಳಿನಂತೆ ಇರತಕ್ಕಂಥವು ಮತ್ತು ಸುಣ್ಣದ ಕಲ್ಲಿನಂತೆ ಇರತಕ್ಕಂಥವು, ಗಟ್ಟಿಯಾಗಿರ್ತಕ್ಕಂಥವು ಮತ್ತು ಪೊಳ್ಳಾಗಿರ್ತಕ್ಕಂಥವು. ಗಟ್ಟಿಯಾದಂಥ ಶಿಲೆಗಳನ್ನ ಗ್ರಾನೈಟ್, ಬಜಾಟ್ ಶಿಲೆ ಅಂತ ಕರಿತೇವೆ. ಮೃದುವಾಗಿರ್ತಕ್ಕಂಥ ಕಲ್ಲುಗಳನ್ನ ಮರಳು ಶಿಲೆ, ಸುಣ್ಣದ ಕಲ್ಲು ಅಂತ ಕರಿತೇವೆ. ಇನ್ನು ಈ ಶಿಲೆಗಳು ಗಟ್ಟಿಯಾಗಿದ್ದವು ಮತ್ತು ಗಟ್ಟಿ ಇಲ್ಲದವು. ಆ ಶಿಲೆಯನ್ನ ಪ್ರೊಸೆಸ್ ರಾಕ್ಸ್ ಅಂಡ್ ನಾನ್ ಪ್ರೊಸೆಸ್ ರಾಕ್ಸ್ ಅಂತ ಕರಿತೇವೆ. ಗಟ್ಟಿಯಾಗಿರ್ತಕ್ಕಂಥ ಕಲ್ಲುಗಳು ಆ ಕಲ್ಲು ಒಳಗಡೆ ನೀರನ್ನು ಒಳಗಡೆ ಬಿಟ್ಕೊಡಂಗಿಲ್ಲ. ಅವು ಈ ಹವಾಮಾನದ ಘಟಕಗಳಿಂದ ಆ ಕಲ್ಲಿನ ಮೇಲೆ ಬಿದ್ದಿರ್ತಕ್ಕಂಥ ನೀರು ಒಣಗ್ತತಿ. ಇನ್ನು ಪ್ರವೇಶ ಶಿಲೆ ಅಂದ್ರೆ ಪ್ರವೇಶ ಶಿಲೆ ಮತ್ತು ಅಪ್ರವೇಶ ಶಿಲೆ. ಪ್ರವೇಶ ಶಿಲೆ ಅಂದ್ರೆ ನೀರು ತನ್ನೊಳಗೆ, ಉದಾಹರಣೆಗೆ ಕಟಕ ಕಲ್ಲು ನೋಡಿ. ಗ್ರಾನೈಟ್ ಕಲ್ಲು ಮೇಲೆ ನಾವು ನೀರು ಹಾಕಿದ್ರೆ ಗ್ರಾನೈಟ್ ಕಲ್ಲಿನ ಮೇಲೆ ನೀರು ಬಿದ್ದಾಗ ಅದ್ರ ಮೇಲೆ ನಾವು ಕಾಲಿಟ್ಟು ಎಷ್ಟೋ ಮಂದಿ ಕಾಲು ಮಾಡ್ಕೊಂಡು. ಅಂದ್ರೆ ಇಲ್ಲಿ ಹವಾಮಾನದ ಘಟಕಗಳಿಗೆ ಆ ನೀರು ಒಣಗಬೇಕು ಹೊರತು ಆ ನೀರು ಒಳಗಡೆ ಬಿಟ್ಕೊಳ್ಳೋದಿಲ್ಲ. ಅಂದ್ರೆ ಅದರ ರಂಧ್ರಗಳು ಅತ್ಯಂತ ಇರತಕ್ಕಂಥ ಒಳಗಡೆ ಯಾವುದೇ ಕಾರಣಕ್ಕೂ ನೀರನ್ನು ಬಿಟ್ಕೊಳ್ಳೋದಿಲ್ಲ. ಆ ಬಿಟ್ಕೊಳ್ಳಿರ್ತಕ್ಕಂಥ ಕಲ್ಲನ್ನು ನಾವೇನಂತ ಕರಿತೇವೆ? ಅಪ್ರವೇಶ ಶಿಲೆ ಎಂದು ಕರೆಯುತ್ತೇವೆ. ಕೆಲ ಶಿಲೆಗಳು ಕಣಗಳು ಒತ್ತತ್ತಾಗಿದ್ದು ಇವುಗಳ ಮೂಲಕ ನೀರು ಪ್ರವೇಶಿಸಲಾಗಲಾರದು. ಇವುಗಳನ್ನು ಅಪ್ರವೇಶ ಶಿಲೆ ಎಂದು ಕರೆಯುತ್ತೇವೆ. ಅಪ್ರವೇಶ ಶಿಲೆ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಬಜಾಟ್ ಶಿಲೆ, ಗ್ರಾನೈಟ್ ಶಿಲೆ. ಪ್ರವೇಶ ಶಿಲೆ ಅಂದ್ರೆ ಏನು? ಕೆಲ ಶಿಲೆಗಳು ಸರಂಧ್ರವಾಗಿದ್ದು ಇವುಗಳಲ್ಲಿ
ಸುಲಭವಾಗಿ ಸುಲಭವಾಗಿ ನೀರು ಪ್ರವೇಶವಾಗ್ತವು. ಉದಾಹರಣೆಗೆ ಮರಳು ನೋಡಿ, ಮರಳು ಕಲ್ಲಿನಲ್ಲಿ ಮರಳುಗಾಡಿನಲ್ಲಿ ನಾವು ನೀರು ಎಷ್ಟಾದರೂ ನೀರು ನಿಂತ್ಕೊಳ್ಳೋದಿಲ್ಲ, ಅದಕ್ಕೆ ಮರಳು. ಕೆಲ ಶಿಲೆಗಳು ಜೈವಿಕ ವಸ್ತುಗಳ ಅವಶೇಷಗಳಿಂದ ಕೂಡ ನಿರ್ಮಿತವಾಗಿರ್ತಕ್ಕಂಥವು. ಅಂತ ಜೈವಿಕ ಅವಶೇಷಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಕಲ್ಲನ್ನ ಕಲ್ಲಿದ್ದಲು ಎಂದು ಕರೆಯುತ್ತೇವೆ. ಕೆಲವು ಶಿಲೆಗಳು ಜೈವಿಕ ಅವಶೇಷಗಳಿಂದ ನಿರ್ಮಾಣವಾಗಿರ್ತಕ್ಕಂಥವು, ಅಂತ ಶಿಲೆಗಳನ್ನ ಕಲ್ಲಿದ್ದಲು ಅಂತ ಕರಿತೀವಿ. ಹಾಗಾಗಿ ಶಿಲೆಗಳು ನಿರ್ಮಾಣಗೊಳ್ಳುವ ರೀತಿ ಕಣಗಳು ಒಟ್ಟಾಗಿ ಅಥವಾ ನುಣುಪಾಗಿ ಇರುವಿಕೆ ಹಾಗೂ ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಕಲ್ಲುಗಳನ್ನ, ಈ ಶಿಲೆಗಳನ್ನ 3 ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ. ಅಂದ್ರೆ ಅವು ನಿರ್ಮಾಣವಾಗುವಂತ ಸ್ಥಳ, ಅವು ಒರಟುತನ, ನುಣುಕುವಿಕೆ, ಇವೆಲ್ಲ ಆಧಾರದ ಮೇಲೆ ಶಿಲೆಗಳನ್ನ 3 ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ. ಅಗ್ನಿಶಿಲೆ, ಕಣಶಿಲೆಗಳು ಮತ್ತು ರೂಪಾಂತರ ಶಿಲೆಗಳು. ಅಗ್ನಿಶಿಲೆ, ಕಣಶಿಲೆ ಮತ್ತು ರೂಪಾಂತರ ಶಿಲೆಗಳು. ಅದರಲ್ಲಿ ಫಸ್ಟ್ ಒನ್ ಅಗ್ನಿಶಿಲೆ ಎಂದರೇನು? ಆತ್ಮೀಯ ವಿದ್ಯಾರ್ಥಿಗಳೇ, ಅಗ್ನಿಶಿಲೆಗಳನ್ನ ಆಂಗ್ಲ ಭಾಷೆಯಲ್ಲಿ ಇಗ್ನಿಯಸ್ ರಾಕ್ಸ್ ಎಂದು ಕರೆಯುತ್ತೇವೆ. ಆಂಗ್ಲ ಭಾಷೆಯಲ್ಲಿ ಇಗ್ನಿಯಸ್ ರಾಕ್ಸ್ ಎಂದು ಕರೆಯುತ್ತೇವೆ. ಅಗ್ನಿಶಿಲೆಯನ್ನ ಆಂಗ್ಲ ಭಾಷೆಯಲ್ಲಿ ಇಗ್ನಿಯಸ್ ರಾಕ್ಸ್ ಎಂದು ಕರಿತೀವಿ. ಇಗ್ನಿಯಸ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಇಗ್ನಿಸ್ ಎಂಬ ಪದದಿಂದ ಬಳಕೆಗೆ ಬಂದಿದೆ. ಲ್ಯಾಟಿನ್ ಭಾಷೆಯ ಇಗ್ನಿಸ್ ಎಂಬ ಪದದಿಂದ ಬಳಕೆಗೆ ಬಂದಿದೆ. ಇದನ್ನು ಸಂಸ್ಕೃತದಲ್ಲಿ ಅಗ್ನಿ ಅಂದರೆ ಬೆಂಕಿ ಎಂದು ಅರ್ಥ. ಅಂದರೆ ಈ ಶಿಲೆಗಳು ಬೆಂಕಿಯಿಂದ ಅತಿ ಉಷ್ಣತೆಯಿಂದ ನಿರ್ಮಾಣವಾಗಿದೆ ಎಂಬುದನ್ನ ಸೂಚಿಸುತ್ತೆ. ಅಂದರೆ ಈ ಶಿಲೆಗಳು ಬೆಂಕಿಯಿಂದ ಮತ್ತು ಅತಿ ಉಷ್ಣತೆಯಿಂದ ಕೂಡಿರ್ತಕ್ಕಂಥವು. ಅಂದ್ರೆ ಭೂಮಿಯ ಅಂತರಾಳದಿಂದ ಅಗ್ನಿಶಿಲೆ ಅಂದರೆ ಏನು ತಿಳ್ಕೋಬೇಕು ವಿದ್ಯಾರ್ಥಿಗಳೇ? ಭೂಮಿಯ ಅಂತರಾಳದಿಂದ ಶಿಲಾರಸ ಅಥವಾ ಶಿಲಾಪಾಕ ಹೊರಹೊಮ್ಮಿ ಭೂಮೇಲ್ಮೈಯಲ್ಲಿ ತಂಪಾಗಿ ಘನೀಭವಿಸುವುದರಿಂದ ನಿರ್ಮಿತವಾಗಿರತಕ್ಕಂಥ ಕಲ್ಲನ್ನ ಅಗ್ನಿಶಿಲೆ ಎಂದು ಕರೆಯುತ್ತೇವೆ. ಇವು ಜ್ವಾಲಾಮುಖಿಯಿಂದ ಬಂದಿರತಕ್ಕಂಥ ವಸ್ತುವಿನಲ್ಲಿ ಶಿಲಾರಸ ಲವರಾಸದಿಂದ ಘನೀಭವಿಸಿ ತಂಪುಗೊಂಡು ನಿರ್ಮಿತವಾಗಿರತಕ್ಕಂಥದ್ದು. ಹಾಗಾಗಿ ಮೊಟ್ಟ ಮೊದಲಿಗೆ ಈ ಕಲ್ಲು ನಿರ್ಮಾಣವಾಗಿರುವುದರಿಂದ ಇದನ್ನು ಪ್ರೈಮರಿ ಪ್ರಥಮ ಶಿಲೆ ಎಂದು ಕರೆಯುತ್ತೇವೆ. ಅಂದ್ರೆ ಭೂಮಿಯ ಅಂತರಾಳದಿಂದ ಶಿಲಾರಸ ಅಥವಾ ಶಿಲಾಪಾಕವು ಹೊರಹೊಮ್ಮಿ ಮೇಲ್ಮೈಯಲ್ಲಿ ತಂಪಾಗಿ ಘನೀಭವಿಸುವುದರಿಂದ ನಿರ್ಮಿತವಾಗುತ್ತವೆ. ಇವುಗಳನ್ನು ಅಗ್ನಿಶಿಲೆಗಳೆಂದು ಕರೆಯುತ್ತೇವೆ. ಅಂದ್ರೆ ಇವುಗಳು ಪ್ರಥಮ ಶಿಲೆ ಎಂದು ಕೂಡ ಕರೆಯುತ್ತೇವೆ. ಏಕೆಂದ್ರೆ ಇವುಗಳ ಶಿಲೆಗಳ ಉತ್ಪತ್ತಿ ಪ್ರಮುಖವಾಗಿ ಅತಿ ಉಷ್ಣದಿಂದ ಬೆಂಕಿಯಿಂದ ಕೂಡಿರ್ತಕ್ಕಂಥದ್ದು ಅಂತ ಹೇಳಿದೆ. ಅಂದ್ರೆ ಜ್ವಾಲಾಮುಖಿಯ ಸ್ಫೋಟನೆಯಿಂದ ಬಂದಿರತಕ್ಕಂಥ ಶಿಲಾರಸ ಶಿಲಾಪಾಕದಿಂದ ತಂಪುಗೊಂಡು ಘನೀಕರಣಗೊಂಡು ನಿರ್ಮಾಣವಾಗಿರ್ತಕ್ಕಂಥ ಕಲ್ಲು ಪ್ರಥಮವಾಗಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಪ್ರಥಮ ಶಿಲೆ ಅಥವಾ ಪ್ರೈಮರಿ ರಾಕ್ಸ್ ಎಂದು ಕರೆಯುತ್ತೇವೆ. ಪ್ರಥಮ ಶಿಲೆ ಅಥವಾ ಪ್ರೈಮರಿ ರಾಕ್ಸ್ ಎಂದು ಕರೆಯುತ್ತೇವೆ. ಹಾಗಾದ್ರೆ ಅಗ್ನಿಶಿಲೆ, ಇಗ್ನಿಸ್ ಪದವು ಲ್ಯಾಟಿನ್ ಭಾಷೆಯ ಇಗ್ನಿಸ್ ಪದದಿಂದ ಬಂದಿದ್ದು. ಇದರ ಅರ್ಥ ಬೆಂಕಿ. ಅಗ್ನಿಯು ಪ್ರಾಥಮಿಕ ಪ್ರಥಮ ಶಿಲೆಯಾಗಿದ್ದು ಇವುಗಳು ಜ್ವಾಲಾಮುಖಿಯ ಕಾರ್ಯಾಚರಣೆಯಿಂದ ನಿರ್ಮಾಣಗೊಂಡಿವೆ. ನಾನು ಈಗಾಗಲೇ ಹೇಳಿದ್ದೇನೆ, ಜ್ವಾಲಾಮುಖಿಯ ಕಾರ್ಯಾಚರಣೆಯಿಂದ ನಿರ್ಮಾಣಗೊಂಡಿದೆ. ಭೂಮಿಯ ಮೇಲ್ಕವಚದ ಒಳಭಾಗದಲ್ಲಿ ಲಾವರಸ ಶಿಲಾಪಾಕವು ತಂಪುಗೊಳ್ಳುವುದರಿಂದ ನಿರ್ಮಾಣಗೊಂಡಿವೆ. ಈ ಅಗ್ನಿಶಿಲೆಯನ್ನ ಸಿಲಿಕಾಂಶದ ಪ್ರಮಾಣದ ಆಧಾರದ ಮೇಲೆ ಅಗ್ನಿಶಿಲೆಯನ್ನ 2 ಭಾಗಗಳಾಗಿ ವಿಂಗಡಿಸಿದ್ದೇವೆ. ಒಂದು ಆಮ್ಲೀಯ ಅಗ್ನಿಶಿಲೆಗಳು, ಇನ್ನೊಂದು ಪ್ರತ್ಯಾಮ್ಲೀಯ ಅಗ್ನಿಶಿಲೆಗಳು. ಅಂದ್ರೆ ಇದು ಅಗ್ನಿಯಿಂದ ಸಂಸ್ಕೃತದಲ್ಲಿ ಬೆಂಕಿ ಅಂತ, ಅಂದ್ರೆ ಬೆಂಕಿಯಿಂದ
ಅತಿ ಉಷ್ಣತೆಯಿಂದ ನಿರ್ಮಾಣವಾಗಿದೆ ಅಂತ ಹೇಳಿದ್ರು. ಈ ಅಗ್ನಿಶಿಲೆಯನ್ನ ಸಿಲಿಕಾಂಶದ ಪ್ರಮಾಣದ ಆಧಾರದ ಮೇಲೆ ಆಮ್ಲೀಯ ಅಗ್ನಿಶಿಲೆಗಳು ಮತ್ತು ಪ್ರತ್ಯಾಮ್ಲೀಯ ಅಗ್ನಿಶಿಲೆಗಳೆಂದು ಎರಡು ವಿಭಾಗಗಳಾಗಿ ಮಾಡಲಾಗಿದೆ. ಆಮ್ಲೀಯ ಅಗ್ನಿಶಿಲೆಗಳಲ್ಲಿ ಸಿಲಿಕಾಂಶದ ಪ್ರಮಾಣ ಹೆಚ್ಚಾಗಿರುತ್ತೆ, ಪ್ರತ್ಯಾಮ್ಲೀಯ ಅಗ್ನಿಶಿಲೆಗಳಲ್ಲಿ ಸಿಲಿಕಾಂಶದ ಪ್ರಮಾಣ ಕಡಿಮೆ ಇರುತ್ತೆ. ಅಂದ್ರೆ ಆಮ್ಲೀಯ ಅಗ್ನಿಶಿಲೆಗಳಲ್ಲಿ ಉದಾಹರಣೆಗೆ ಗ್ರಾನೈಟ್ ಕಲ್ಲಾದರೆ ಪ್ರತ್ಯಾಮ್ಲೀಯ ಅಗ್ನಿಶಿಲೆಗೆ ಗ್ಯಾಬ್ರೋ ಅಗ್ನಿಶಿಲೆ ಉತ್ಪತ್ತಿ ಆಗುವ ಸ್ಥಳದ ಆಧಾರದ ಮೇಲೆ ಎರಡು ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ. ನೋಡಿ, ಅಗ್ನಿಶಿಲೆಯನ್ನು ಈಗಾಗಲೇ ಎರಡು ಪ್ರಕಾರ ಮಾಡಿದೆ. ಎದರ ಆಧಾರದ ಮೇಲೆ? ಅಗ್ನಿಶಿಲೆಯು ಸಿಲಿಕಾಂಶದ ಆಧಾರದ ಮೇಲೆ ಆಮ್ಲೀಯ ಅಗ್ನಿಶಿಲೆಗಳು, ಪ್ರತ್ಯಾಮ್ಲೀಯ ಅಗ್ನಿಶಿಲೆಗಳು ಅಂತ ಹೇಳಿ ವಿಂಗಡಣೆ ಮಾಡಿದ್ವಿ. ಆಮ್ಲೀಯ ಅಗ್ನಿಶಿಲೆಗಳಲ್ಲಿ ಸಿಲಿಕಾಂಶದ ಪ್ರಮಾಣ ಹೆಚ್ಚಾಗಿರುತ್ತೆ, ಉದಾಹರಣೆಗೆ ಗ್ರಾನೈಟ್ ಕಲ್ಲು. ಪ್ರತ್ಯಾಮ್ಲೀಯ ಅಗ್ನಿಶಿಲೆಯಲ್ಲಿ ಸಿಲಿಕಾಂಶದ ಪ್ರಮಾಣ ಕಡಿಮೆ ಇರುತ್ತೆ, ಉದಾಹರಣೆಗೆ ಗ್ಯಾಬ್ರೋ ಕಲ್ಲು. ಅಂದ್ರೆ ಸಿಲಿಕಾಂಶದ ಪ್ರಮಾಣ ಕಡಿಮೆ ಇರುತ್ತೆ. ಹಾಗಾಗಿ ಅಗ್ನಿಶಿಲೆ ಉತ್ಪತ್ತಿ ಆಗುವ ಸ್ಥಳದ ಆಧಾರದ ಮೇಲೆ ಎರಡು ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ. ಅಂತಃಸರಣ ಅಗ್ನಿಶಿಲೆಗಳು, ಇನ್ನೊಂದು ಬಹಿಸ್ಸರಣ ಅಗ್ನಿಶಿಲೆಗಳು. ಅಂತಃಸರಣ ಅಗ್ನಿಶಿಲೆಗಳಲ್ಲಿ ಪ್ಲೂಟೋನಿಕ್, ಹೈಪೋಬೈಸಲ್ ಮತ್ತು ಬಹಿಸ್ಸರಣ ಶಿಲೆಯಲ್ಲಿ ಬಜಾಟ್ ಶಿಲೆ. ಅಂದ್ರೆ ಅಗ್ನಿಶಿಲೆಯನ್ನ ಉತ್ಪತ್ತಿ ಆಗುವ ಆಧಾರದ ಮೇಲೆ ಇವುಗಳನ್ನು ಎರಡು ಪ್ರಕಾರಗಳಾಗಿ ವಿಂಗಡಿಸಿದ್ದೇವೆ. ಒಂದು ಅಂತಃಸರಣ, ಇನ್ನೊಂದು ಬಹಿಸ್ಸರಣ ಅಗ್ನಿಶಿಲೆಗಳು. ಅಂತಃಸರಣ ಅಗ್ನಿಶಿಲೆಗಳಂದ್ರೆ ಇವುಗಳು ಭೂಮಿಯ ಮೇಲ್ಮೈಯಿಂದ ಕೆಳಗೆ ಅಥವಾ ಭೂಮಿಯ ಕವಚದ ಒಳಭಾಗದಲ್ಲಿ ಶಿಲಪಾಕು ಗಟ್ಟಿಯಾಗಿ ನಿರ್ಮಾಣವಾಗಿರ್ತಕ್ಕಂಥ ಅಗ್ನಿಶಿಲೆಗಳಾಗಿವೆ. ಈ ಪ್ರಕಾರದ ಶಿಲೆಗಳು ಎರಡು ಮುಖ್ಯವಾಗಿರ್ತಕ್ಕಂಥವು. ಯಾವಂದ್ರೆ ಒಂದು ಪ್ಲೂಟೋನಿಕ್, ಇನ್ನೊಂದು ಹೈಪೋಬೈಸಲ್. ಪ್ಲೂಟೋನಿಕ್ ಅಗ್ನಿಶಿಲೆ ಅಂದರೆ ಶಿಲೆಗಳ ಆಳದಲ್ಲಿ ಕಂಡುಬರುವ ಒರಟಾದ ಕಣಗಳನ್ನು ಒಳಗೊಂಡಿರ್ತಕ್ಕಂಥವು, ಹೆಚ್ಚು ಆಳದಲ್ಲಿ ತಂಪುಗೊಂಡು ಶಿಲಾಪಾಕದಿಂದ ನಿರ್ಮಾಣಗೊಂಡಿರ್ತಕ್ಕಂಥವು. ಹಾಗಾಗಿ ಉದಾಹರಣೆಗೆ ಗ್ರಾನೈಟ್, ಗ್ಯಾಬ್ರೋ, ಡಯೋರೈಟ್ ಇತ್ಯಾದಿಗಳು. ಅಂದ್ರೆ ಜ್ವಾಲಾಮುಖಿ ಸ್ಫೋಟನಗೊಂಡಾಗ ಭೂಮಿಯ ಮೇಲ್ಭಾಗದಿಂದ ಕೆಳಗೆ, ಭೂಮಿಯ ಮೇಲ್ಕವಚದ ಒಳಭಾಗದಲ್ಲಿ ಶಿಲಾಪಾಕವು ತಂಪುಗೊಂಡು ನಿರ್ಮಾಣಗೊಂಡಿರತಕ್ಕಂಥ ಅಗ್ನಿಶಿಲೆಗಳನ್ನ ಅಂತಃಸರಣ ಅಗ್ನಿಶಿಲೆಗಳು. ಅಂತಃಸರಣ ಅಗ್ನಿಶಿಲೆಗಳಲ್ಲಿ ಪ್ಲೂಟೋನಿಕ್ ಮತ್ತು ಹೈಪೋಬೈಸಲ್ ಎರಡು ಅಗ್ನಿಶಿಲೆಗಳು. ಪ್ಲೂಟೋನಿಕ್ ಶಿಲೆಗಳು ಆಳದಲ್ಲಿ ಕಂಡು ಬರತಕ್ಕಂಥವು, ಒರಟಾದ ಕಣಗಳನ್ನು ಒಳಗೊಂಡಿರುವೆ, ಹೆಚ್ಚು ಆಳದಲ್ಲಿ ತಂಪುಗೊಂಡು ಶಿಲಾಪಾಕದಿಂದ ನಿರ್ಮಾಣಗೊಂಡಿವೆ. ಉದಾಹರಣೆಗೆ ಗ್ರಾನೈಟ್, ಗ್ಯಾಬ್ರೋ, ಡಯೋರೈಟ್ ಈ ಕಲ್ಲುಗಳು ಅಂತಃಸರಣ ಅಗ್ನಿಶಿಲೆಗಳಲ್ಲಿ ಪ್ಲೂಟೋನಿಕ್. ಇನ್ನು ಹೈಪೋಬೈಸಲ್ ಈ ಶಿಲೆಗಳು ಮೇಲ್ಮುಖವಾಗಿ ಹರಿಯುವ ಶಿಲಾಪಾಕವು, ಅಂದ್ರೆ ಮೇಲ್ಮುಖವಾಗಿ ಭೂಮಿಯ ಅಂತರಾಳದಿಂದ ಮೇಲ್ಮುಖವಾಗಿ ಹರಿಯುವ ಶಿಲಾಪಾಕವು ಭೂಮಿಯ ಮೇಲ್ಮೈಯಿಂದ ಸ್ವಲ್ಪ ಕೆಳಗೆ, ಅಂದ್ರೆ ಭೂಮಿಯ ಮೇಲ್ಭಾಗದಿಂದ ಸ್ವಲ್ಪ ಕೆಳಗೆ ಮಧ್ಯಂತರದಲ್ಲಿ ಬೇಗನೆ ತಂಪುಗೊಂಡು ಘನರೂಪಕ್ಕೆ ತಿರುಗಿ ನಿರ್ಮಾಣಗೊಂಡಿರ್ತಕ್ಕಂಥವು. ಉದಾಹರಣೆಗೆ ಡೈಕ್ ಶಿಲೆ. ಅಂದ್ರೆ ಅಗ್ನಿಶಿಲೆಯ ಉತ್ಪತ್ತಿ ಆಗುವ ಸ್ಥಳದ ಆಧಾರದ ಮೇಲೆ ಇವುಗಳನ್ನು ವರ್ಗೀಕರಣ ಮಾಡಲಾಗಿದೆ. ಪ್ಲೂಟೋನಿಕ್ ಮತ್ತು ಹೈಪೋಬೈಸಲ್. ಇನ್ನು ಬಹಿಸ್ಸರಣ ಅಗ್ನಿಶಿಲೆ. ಬಹಿಸ್ಸರಣ ಅಗ್ನಿಶಿಲೆ ಅಂದ್ರೆ ಲಾವಾರಸವು ಮೇಲ್ಭಾಗದಲ್ಲಿ ತಂಪುಗೊಂಡು ಘನರೂಪಕ್ಕೆ ತಿರುಗಿ ನಿರ್ಮಾಣಗೊಂಡಿರ್ತಕ್ಕಂಥ ಕಲ್ಲುಗಳನ್ನ ಬಹಿಸ್ಸರಣ ಅಗ್ನಿಶಿಲೆ ಅಂತ ಕರಿತೇವೆ. ಉದಾಹರಣೆಗೆ ಬಜಾಟ್ ಶಿಲೆ. ಯಾಕಂದ್ರೆ ಅಗ್ನಿಶಿಲೆ ಅತ್ಯಂತ ಅಗ್ನಿಶಿಲೆ ಉತ್ಪತ್ತಿ ಆಗುವ ಆಧಾರದ ಮೇಲೆ ಈ ಅಗ್ನಿಶಿಲೆಗಳನ್ನ ನಾವು ಎರಡು ಭಾಗಗಳಾಗಿ ವಿಂಗಡಿಸಿದ್ವಿ. ಒಂದು ಪ್ಲೂಟೋನಿಕ್ ಮತ್ತು ಹೈಪೋಬೈಸಲ್. ಅಂತಃಸರಣ ಅಂದ್ರೆ ಭೂಮಿಯ ಒಳಗಡೆ ಭೂಕವಚದ ಕೆಳಭಾಗದಲ್ಲಿ ಜ್ವಾಲಾಮುಖಿಯ ಸ್ಫೋಟದಿಂದ ಶಿಲಾಪಾಕವು
ಹರಿದು ಬರುವಾಗ ಅಂದ್ರೆ ಒಳಗಡೆನೆ ತಂಪುಗೊಂಡು ನಿರ್ಮಾಣಗೊಂಡಿರ್ತಕ್ಕಂಥ ಶಿಲೆಗಳು. ಹಾಗಾಗಿ ಗ್ರಾನೈಟ್ ಮತ್ತು ಡೈಟ್. ಇನ್ನು ಬೈಸ್ಟರ್ನ್ ಅಂದ್ರೆ ಭೂಕವಚದ ಸ್ವಲ್ಪ ಕೆಳಗಡೆ ಅಂದ್ರೆ ಭೂಮಿಯ ಸ್ವಲ್ಪ ಕೆಳಗಡೆ. ನಾವು ವ್ಯವಸಾಯ ಮಾಡುವಾಗ ಹಿಂದಿನ ತರಗತಿಗಳಿದೆ, ವ್ಯವಸಾಯ ಮಾಡುವಾಗ ಯಾವ ವರ್ಷನೂ ಇದ್ದಿಲ್ಲ, ಕಲ್ಲು ಬಂಡೆ ಬಂತು, ಸಣ್ಣ ಸಣ್ಣ ಗುಂಡುಗಳು ಬಂದು ಕಲ್ಲು ಅಂದ್ರೆ ಕಟಕ ಕಲ್ಲಿನ ಟೈಪು ಬಂದು ಅಂಥವನ್ನ ನಾವು ಬೈಸ್ಟರ್ನ್ ಶಿಲೆ ಅಂತ ಕರಿತೀವಿ. ಇದನ್ನ ಬಜೆಟ್ ಶಿಲೆ ಅಂತ ಕರಿತೀವಿ. ಅಗ್ನಿ ಶಿಲೆಗಳು ಬಹಳ ಕಠಿಣವಾಗಿದ್ದು ಒತ್ತಾದ ರಚನೆ, ಕಣಗಳಿಂದ ಕೂಡಿರ್ತಕ್ಕಂಥವು. ಒತ್ತತ್ತು ಅಂದ್ರೆ ಕಣ್ಣು ಒಳಗಡೆ ಬಹಳ ನೀರು ಬಿಟ್ಕೊಂಡಿರ್ತಕ್ಕಂಥ ಅಪ್ರವೇಶ ಶಿಲೆಗಳು, ಬೃಹತ್ತಾಕಾರದ ಪಳವಳಿಕೆ ರಹಿತವಾಗಿದ್ದು ಮತ್ತು ಹರಳುಗಳಿಂದ ಕೂಡಿರ್ತಕ್ಕಂಥವು. ಇವುಗಳು ಸ್ತರಗಳ ರೂಪದಲ್ಲಿ ರಚನೆಯಾಗಿಲ್ಲ, ಅವು ಪದರಗಳನ್ನು ಹೊಂದಿರುವುದಿಲ್ಲ. ಬೆಲೆ ಬಾಳುವ ಖನಿಜಗಳಾಗಿರ್ತಕ್ಕಂಥ ಕಬ್ಬಿಣದ ನೀರು, ಮ್ಯಾಂಗನೀಸ್, ತಾಮ್ರ, ಟವರು, ಸತ್ತು, ಸೀಸ ಮುಂತಾದವುಗಳು ಇವುಗಳಲ್ಲಿ ಕಂಡು ಬರುತ್ತವೆ. ಅಂದ್ರೆ ಅಗ್ನಿಶಿಲೆಗಳು ಅತಿ ಕಠಿಣವಾಗಿರ್ತಕ್ಕಂಥದ್ದು, ಒತ್ತೊತ್ತಾಗಿರ್ತಕ್ಕಂಥ ರಚನೆ ಕೂಡಿರ್ತಕ್ಕಂಥದ್ದು, ಬೃಹತ್ತಾಕಾರದ ಪಳವಳಿಕೆ ರಹಿತವಾಗಿದ್ದು, ಪಳವಳಿಕೆ ಇಲ್ಲ ನೋಡಿ, ಮೇಲೆ ಹೋದ್ರು ಪಳವಳಿಕೆಯಿಂದ ಇಲ್ಲ ಮತ್ತು ಹರಳುಗಳಿಂದ ಕೂಡಿರ್ತಕ್ಕಂಥವು. ಇವುಗಳ ಸ್ತರಗಳ ರೂಪದಲ್ಲಿ ರಚನೆಯಾಗಿಲ್ಲ ಮತ್ತು ಪದರಗಳನ್ನು ಹೊಂದಿರುವುದಿಲ್ಲ. ಬೆಲೆ ಬಾಳುವ ಖನಿಜಗಳಾಗಿರ್ತಕ್ಕಂಥ ಕಬ್ಬಿಣದ ನೀರು, ಮ್ಯಾಂಗನೀಸ್, ತಾಮ್ರ, ಟವರು, ಸತ್ತು, ಸೀಸ ಮುಂತಾದವುಗಳು ಇವುಗಳಲ್ಲಿ ಕಂಡು ಬರ್ತಕ್ಕಂಥವು. ಅಗ್ನಿಶಿಲೆ ಅತ್ಯಂತ ಕಠಿಣವಾಗಿರ್ತಕ್ಕಂಥವು. ಅದಕ್ಕೆ ಜ್ವಾಲಾಮುಖಿಯ ಕಾರ್ಯಾಚರಣೆಗಳಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಅಗ್ನಿಶಿಲೆಯನ್ನ ಸಿಲ್ಕಾಂಶದ ಪ್ರಮಾಣದ ಆಧಾರದ ಮೇಲೆ ಅಗ್ನಿಶಿಲೆಯನ್ನು ಎರಡು ಭಾಗ ಮಾಡಿದ್ವಿ. ಆಮ್ಲೀಯ ಅಗ್ನಿಶಿಲೆಗಳು ಮತ್ತು ಪ್ರತ್ಯಾಮ್ಲೀಯ ಅಗ್ನಿಶಿಲೆಗಳು. ಆಮ್ಲೀಯ ಅಗ್ನಿಶಿಲೆಗಳಂದ್ರೆ ಸಿಲಿಕಾಂಶ ಪ್ರಮಾಣ ಜಾಸ್ತಿ ಇರುತ್ತೆ, ಪ್ರತ್ಯಾಮ್ಲೀಯ ಅಗ್ನಿಶಿಲೆಗೆ ಸಿಲಿಕಾಂಶ ಪ್ರಮಾಣ ಕಡಿಮೆ ಇರುತ್ತೆ. ಹಾಗಾಗಿ ಈ ಅಗ್ನಿಶಿಲೆಗಳು ಉತ್ಪತ್ತಿ ಆಗುವ ಸ್ಥಳ ಆಧಾರದ ಮೇಲೆ ಅವುಗಳನ್ನು ಎರಡು ಭಾಗಗಳ ಮಾಡಿದ್ವಿ, ಅಂತಃಸ್ತರಣ ಮತ್ತು ಬಹಿಸ್ತರಣ. ಇಲ್ಲಿಗೆ ಅಗ್ನಿಶಿಲೆಯ ಕುರಿತು ನಾನು ತಿಳಿಸಿಕೊಟ್ಟಿರ್ತಕ್ಕಂಥದ್ದು. ಇನ್ನೆರಡನೇದು ಕಣಶಿಲೆಗಳು. ಅಂದ್ರೆ ಕಣಶಿಲೆಗಳು ಮೂಲ ಶಿಲೆಯ ನೈಸರ್ಗಿಕ ಕರ್ತಗಳಿಂದ ಒಡೆದು ಮತ್ತೊಂದು ಒಂದುಗೂಡಿ ನಿರ್ಮಾಣವಾಗಿರ್ತಕ್ಕಂಥದ್ದನ್ನೇ ನಾವು ಕಣಶಿಲೆಗಳು. ಈ ಕಣಶಿಲೆಯನ್ನ ಜಲಜ ಶಿಲೆ ಎಂದು ಕೂಡ ಕರೆದಿರ್ತಕ್ಕಂಥದ್ದು. ಅಂದ್ರೆ ಸೆಡಿಮೆಂಟರಿ ರಾಕ್ಸ್, ಇಗ್ನಿಯಸ್ ರಾಕ್ಸ್ ಅಂಡ್ ಸೆಡಿಮೆಂಟರಿ ರಾಕ್ಸ್ ಅಂದ್ರೆ ಕಣಶಿಲೆಗಳು. ಈ ಸೆಡಿಮೆಂಟರಿ ಎಂಬ ಪದವು ಲ್ಯಾಟಿನ್ ಪದದ ಸೆಡಿಮೆಂಟಮ್ ದಿಂದ ಬಂದಿದ್ದು. ಇದರ ಅರ್ಥ ಒಂದುಗೂಡುವುದು. ಈ ಶಿಲೆಯು ಗಾಳಿ ಮತ್ತು ನೀರಿನ ಕಾರ್ಯದಿಂದ ರೂಪುಗೊಂಡಿದೆ. ಶಿಲಾಚೂರುಗಳು ಪರಸ್ಪರ ಒಂದುಗೂಡಿ ಗಟ್ಟಿಯಾಗುವುದರಿಂದ ಈ ಶಿಲೆಗಳು ಉತ್ಪತ್ತಿಯಾಗುತ್ತವೆ. ಇವುಗಳು ಪದರು ರೂಪದಲ್ಲಿರುವುದರಿಂದ ಇದನ್ನು ಪದರು ಶಿಲೆ ಮತ್ತು ಅಗ್ನಿಶಿಲೆಗಳ ನಂತರ ಉತ್ಪತ್ತಿಗೊಂಡಿರುವುದರಿಂದ ದ್ವಿತೀಯ ಶಿಲೆಗಳೆಂದು ಕರೀತಕ್ಕಂಥದ್ದು. ಇವು ನೀರಿನಿಂದ ಆ ಕಣಗಳು ಹರಿದು ರೂಪುಗೊಳ್ಳುವುದರಿಂದ ಜಲಜನ್ಯ ಶಿಲೆಗಳೆಂದು ಕೂಡ ಕರೆದಿರ್ತಕ್ಕಂಥದ್ದು. ಕಣಶಿಲೆಗಳು ಅವುಗಳ ಗುಣಲಕ್ಷಣ, ರಾಸಾಯನಿಕ ಸಂಯೋಜನೆ, ಅವುಗಳ ಉತ್ಪತ್ತಿ ಆಧಾರದ ಮೇಲೆ ಈ ಕಣಶಿಲೆಗಳನ್ನು ಮೂರು ಭಾಗಗಳಾಗಿ ವಿಂಗಡಿಸಿದ್ದೇವೆ. ಭೌತಿಕವಾಗಿ ನಿರ್ಮಾಣವಾದ ಕಣಶಿಲೆಗಳು, ರಾಸಾಯನಿಕವಾಗಿ ನಿರ್ಮಾಣವಾದ ಕಣಶಿಲೆಗಳು ಮತ್ತು ಜೈವಿಕದಿಂದ ನಿರ್ಮಾಣವಾದಂತಹ ಕಣಶಿಲೆಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಮೂಲ ಅಗ್ನಿಶಿಲೆ ಆಯಿತು. ಅಗ್ನಿಶಿಲೆಯ ನಂತರ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ದ್ವಿತೀಯ ಶಿಲೆ ಎಂದು ಕರೆಯುತ್ತೇವೆ. ಅಂದ್ರೆ ಮೂಲ ಅಗ್ನಿಶಿಲೆಯ ನೈಸರ್ಗಿಕ ಕರ್ತೃಗಳಿಂದ ಅದರ ಕಣಗಳು ನೀರಿನ ಮುಖಾಂತರ ಹೊರಕೊಂಡ್ಬಂದು ನಿರ್ಮಾಣಗೊಂಡಿದೆ. ಅಂದ್ರೆ ಇದು ಪದರು ಇರೋದ್ರಿಂದ ಇದನ್ನು ಪದರು ಶಿಲೆ ಅಂತ ಕರಿತೀವಿ. ಆ ಕಣಗಳು ನೀರಿನ ಮುಖಾಂತರ ಹೊರಕೊಂಡ್ಬಂದ್ರೆ ಕೂಡುವುದರಿಂದ ಒಂದುಗೂಡಿ ನಿರ್ಮಾಣಗೊಳ್ಳುವುದರಿಂದ ಇದನ್ನ ಕಣಶಿಲೆಗಳು. ಕಣಗಳು ಒಂದುಗೂಡಿ ನಿರ್ಮಾಣವಾಗಿರೋದ್ರಿಂದ ಆ ಕಣಗಳು ಪದರವಾಗಿ ಕಾಣೋದ್ರಿಂದ ಆ ಕಣಗಳು ನೀರಿನ ಮುಖಾಂತರ ನೈಸರ್ಗಿಕ ಕರ್ತೃದಿಂದ ನೀರಿನ ಮುಖಾಂತರ ಒಂದು ಕಣ
ಕಣಗಳು ಮತ್ತೊಂದು ಕಡೆಗೆ ಹೋಗಿ ಒಂದು ಗೂಡಿ ನಿರ್ಮಾಣವಾಗಿರುವುದನ್ನು ಇದನ್ನ ಜಲಜನ್ಯ ಶಿಲೆಗಳು ಎಂದು ಕರಿತೇವೆ. ಈ ಶಿಲೆಗಳನ್ನ ಈ ಕಣಶಿಲೆಗಳು ಅವುಗಳ ಗುಣಧರ್ಮ, ರಾಸಾಯನಿಕ ಸಂಯೋಜನೆ, ಅವುಗಳ ಉತ್ಪತ್ತಿಯಾಗುವ ಆಧಾರದ ಮೇಲೆ ಈ ಕಣಶಿಲೆಯನ್ನ 3 ಭಾಗಗಳಾಗಿ ವಿಂಗಡಿಸುತ್ತೇವೆ. ಭೌತಿಕದಿಂದ ಉಂಟಾದ ಶಿಲೆಗಳು, ರಾಸಾಯನಿಕದಿಂದ ಉಂಟಾದ ಶಿಲೆಗಳು ಮತ್ತು ಜೈವಿಕದಿಂದ ಉಂಟಾದ ಶಿಲೆಗಳು. ಅಂದರೆ ಭೌತಿಕವಾಗಿ ಉಂಟಾದಂಥ ಶಿಲೆಗಳು, ಭೌತಿಕವಾಗಿ ಉಂಟಾದಂಥ ಶಿಲೆಗಳು. ಭೌತಿಕದಿಂದ ಉಂಟಾದ ಕಣಶಿಲೆಗಳು ಇದ್ದ ಶಿಲೆಗಳು, ಅಂದ್ರೆ ಇದ್ದ ಶಿಲೆ ಅಂದ್ರೆ ಅಗ್ನಿಶಿಲೆ ಇದೆ. ಆ ಅಗ್ನಿಶಿಲೆ ಶಿಥಿಲೀಕರಣಗೊಂಡು ಭೂ ಕೊರೆತದ ಕ್ರಿಯೆಗಳಿಂದ ತುತ್ತಾಗಿ ಅವುಗಳು ಒಡೆದ ಚೂರು ಚೂರುಗಳಾಗಿ ಆ ಚೂರುಗಳು ಒಂದು ಕಡೆ ಸಂಗ್ರಹವಾಗಿ ಪರಸ್ಪರ ಒಂದುಗೂಡುವುದರಿಂದ ಇವುಗಳು ನಿರ್ಮಾಣಗೊಂಡಿವೆ. ಅಂದರೆ ಭೌತಿಕವಾಗಿ ಇದ್ದ ಶಿಲೆ, ಆ ಇದ್ದ ಶಿಲೆಯ ಕಣಗಳು ಭೂ ಕೊರೆತದ ಕ್ರಿಯೆಗಳಿಂದ ತುತ್ತಾಗಿ ಅವುಗಳು ಒಡೆದ ಚೂರುಗಳಾಗಿ ಆ ಚೂರುಗಳು ಒಂದು ಕಡೆಗೆ ಸಂಗ್ರಹವಾಗಿ ಪರಸ್ಪರ ಒಂದುಗೂಡಿ ನಿರ್ಮಾಣವಾಗಿರತಕ್ಕಂಥ ಶಿಲೆಗಳನ್ನ ಭೌತಿಕ ಶಿಲೆಗಳು ಎಂದು ಕರೆಯುತ್ತೇವೆ. ಆ ಭೌತಿಕ ಶಿಲೆಗಳನ್ನ 3 ಭಾಗಗಳಾಗಿ ವಿಂಗಡಿಸುತ್ತೇವೆ. ಆ 3 ಭಾಗಗಳು ಅಂದ್ರೆ ಸ್ಫೋಟಕ ಶಿಲೆ, ಮೃಣ್ಮಯ ಶಿಲೆ, ಶಿಲಮಯ ಶಿಲೆ. ಅದರಲ್ಲಿ ಸ್ಫೋಟಕ ಶಿಲೆ, ಹರಳು ಶಿಲೆಗಳು ಎಂದು ಕರಿತೇವೆ. ಮರಳಿನ ಕಣಗಳನ್ನು ಒಳಗೊಂಡಿರ್ತಕ್ಕಂಥವು ರಂಧ್ರಯುಕ್ತ ಶಿಲೆಗಳಾಗಿರ್ತಕ್ಕಂಥದ್ದು. ಉದಾಹರಣೆಗೆ ಆ ಸ್ಫೋಟಕ ಶಿಲೆಗೆ ಉದಾಹರಣೆಗೆ ಮರಳು ಶಿಲೆ. ಇನ್ನು ಎರಡನೇದು ಮೃಣ್ಮಯ ಶಿಲೆಗಳು. ಇವು ಮಣ್ಣಿನ ಕಣಗಳಿಂದ ಕೂಡಿರ್ತಕ್ಕಂಥದ್ದು, ನುಣುಪಾದ ಜೇಡೆ ಮಣ್ಣಿನ ಕಣಗಳಿಂದ ನಿರ್ಮಾಣಗೊಂಡಿವೆ, ಹಾಗೆ ರಂಧ್ರವಿಲ್ಲದ ಶಿಲೆಗಳಾಗಿವೆ. ಇದನ್ನು ಉದಾಹರಣೆಗೆ ಸೇರಿಸಿದೆ. ಇನ್ನು ಶಿಲಮಯವಾಗಿರ್ತಕ್ಕಂಥವು ಅಂದ್ರೆ ಶಿಲಮಯ ಶಿಲೆಗಳು. ಇವುಗಳು ಹೆಚ್ಚಾಗಿ ಶಿಲಚೂರು ಮಣ್ಣು ಕಲ್ಲುಗಳ ಪರಸ್ಪರ ಒಂದುಗೂಡಿ ಗಟ್ಟಿಗೊಳ್ಳುವುದರಿಂದ ನಿರ್ಮಾಣಗೊಂಡಿವೆ. ಉದಾಹರಣೆಗೆ ಬ್ರೇಸಿಯಸ್, ಕ್ಲಮೊರೈಟ್ ಶಿಲೆಗಳು. ಹಾಗಾಗಿ ಇವು ಭೌತಿಕವಾಗಿ ನಿರ್ಮಾಣವಾಗಿರ್ತಕ್ಕಂಥ ಶಿಲೆಗಳು, ಭೌತಿಕವಾಗಿ ನಿರ್ಮಾಣವಾಗಿರ್ತಕ್ಕಂಥವು. ಇದ್ದ ಶಿಲೆ ಶಿಥಿಲೀಕರಣಗೊಂಡು ಭೂ ಕೊರೆತದ ಕ್ರಿಯೆಯಿಂದಾಗಿ ತುತ್ತಾಗಿ ಅವುಗಳು ಒಡೆದು ಚೂರು ಚೂರಾಗಿ ಮತ್ತೆ ಒಂದುಗೂಡಿ ನಿರ್ಮಾಣವಾಗಿರ್ತಕ್ಕಂಥ ಶಿಲೆಗಳು. ಹಾಗಾಗಿ ಇವುಗಳು ಬಾಹ್ಯ ಪ್ರತಿನಿಧಿಗಳಾದ ಹವಾಮಾನದ ಘಟಕಗಳಾಗಿರ್ತಕ್ಕಂಥ ನೀರು, ಗಾಳಿ, ಸಾಗರದ ಅಲೆ ಮುಂತಾದವುಗಳ ಶಿಲಚೂರುಗಳು ಸಾಗಾಣಿಕೆಗೊಂಡು ಮತ್ತೊಂದು ಕಡೆಗೆ ಕೂಡಿಕೊಂಡು ನಿರ್ಮಾಣವಾಗಿರ್ತಕ್ಕಂಥವು. ಆ ಭೌತಿಕ ಶಿಲೆಗಳನ್ನು 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಸ್ಫೋಟಕ ಶಿಲೆ, ಮೃಣ್ಮಯ ಶಿಲೆ ಮತ್ತು ಶಿಲಮಯ ಶಿಲೆ. ಇನ್ನು ಎರಡನೇದು ರಾಸಾಯನಿಕದಿಂದ ಉಂಟಾದ ಕಣಶಿಲೆಗಳು. ರಾಸಾಯನಿಕ ಕ್ರಿಯೆಗಳಿಂದ ಸಂಗ್ರಹಗೊಂಡು ಶಿಲಾಚೂರುಗಳು ಪರಸ್ಪರ ಬಂಧಿಸಲ್ಪಟ್ಟು ಇವುಗಳು ಉಂಟಾಗ್ತವು. ಉದಾಹರಣೆಗೆ ಜಿಪ್ಸಮ್, ಕಲ್ಲುಪ್ಪು, ವಾಟರ್ ಇತ್ಯಾದಿಗಳು. ರಾಸಾಯನಿಕದಿಂದ ಉಂಟಾದಂತಹ ಶಿಲೆಗಳು ರಾಸಾಯನಿಕ ಕ್ರಿಯೆಗಳಿಂದ ಸಂಗ್ರಹಗೊಂಡು ಶಿಲಾಚೂರುಗಳು ಪರಸ್ಪರ ಬಂಧಿಸಲ್ಪಟ್ಟು ಇವುಗಳು ಉಂಟಾಗಿರ್ತಕ್ಕಂಥವು. ಹಾಗಾಗಿ ಉದಾಹರಣೆಗೆ ಜಿಪ್ಸಮ್, ಕಲ್ಲುಪ್ಪು ಇವುಗಳನ್ನು ಉದಾಹರಣೆಗೆ ಹೇಳಬಹುದು ರಾಸಾಯನಿಕ. ಕೊನೆಯದಾಗಿರ್ತಕ್ಕಂಥದ್ದು ಜೈವಿಕ ಕಣಶಿಲೆಗಳು, ಜೈವಿಕ ಅಂಶಗಳಿಂದ ಉಂಟಾಗಿರತಕ್ಕಂಥ ಕಣಶಿಲೆಗಳು. ಇವುಗಳು ಸಸ್ಯ ಪ್ರಾಣಿಗಳಿಗೆ ಸಂಬಂಧಪಟ್ಟ ಭಾಗಗಳು, ಮುಖ್ಯವಾಗಿ ಮರದ ಕಾಂಡಗಳು, ಕೆಲವೊಂದು ಪ್ರಾಣಿಗಳ ಅಸ್ಥಿರ ಉಳಿದಿರತಕ್ಕಂಥ ಭಾಗಗಳಿಂದ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಇವುಗಳಲ್ಲಿ 2 ಪ್ರಕಾರಗಳು. ಒಂದು ಚೋರ್ಣಾದಿತ್ಯ ಶಿಲೆಗಳು, ಇನ್ನೊಂದು ಇಂಗಾಲದಿತ್ಯ ಶಿಲೆಗಳು. ಚೋರ್ಣಾದಿತ್ಯ ಶಿಲೆಗಳಿಗೆ ಸುಣ್ಣದ ಕಲ್ಲನ್ನು ಉದಾಹರಣೆ ಕೊಟ್ಟಿದ್ದೇವೆ. ಈ ಚೋರ್ಣಾದಿತ್ಯ ಶಿಲೆಗಳು ಕ್ಯಾಲ್ಸಿಯಂ ಅಂಶವನ್ನು ಹೆಚ್ಚಾಗಿ ಹೊಂದಿರುವ ಕೆಲವೊಂದು ಪ್ರಾಣಿಗಳ ಅಸ್ಥಿ ಚಿಪ್ಪುಗಳ ಅವಶೇಷಗಳಿಂದ ಇವು ನಿರ್ಮಾಣಗೊಂಡಿವೆ. ಹಾಗಾಗಿ ಉದಾಹರಣೆಗೆ ಚೋರ್ಣಾದಿತ್ಯ ಶಿಲೆಗಳಿಗೆ ಏನಂತ ಕೊಟ್ಟಿದ್ರು ಅಂದ್ರೆ ಸುಣ್ಣದ ಕಲ್ಲನ್ನು,
ಇನ್ನು ಎರಡನೇದು ಇಂಗಾಲ ರೀತಿಯ ಶಿಲೆಗಳು. ಗಿಡ ಮರಗಳ ಸಂಬಂಧಪಟ್ಟ ಭಾಗಗಳು ಭೂಮಿಯ ಒಳಭಾಗದಲ್ಲಿ ಸೇರಿ ಕೊಳೆತು ಒಂದುಗೂಡಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಇದರಲ್ಲಿ ಇಂಗಾಲಾಂಶ ಅಧಿಕವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಪ್ರಕಾರದ ಕಲ್ಲನ್ನು ಉದಾಹರಣೆಗೆ ಕಲ್ಲಿದ್ದಲು ಎಂದು ಕರೆದಿದ್ದೇವೆ. ಉದಾಹರಣೆಗೆ ಈ ಪ್ರಕಾರದ ಶಿಲೆಗಳು ಕಲ್ಲಿನಿಂದ ಕೂಡಿರ್ತಕ್ಕಂಥವು, ಕಲ್ಲಿನಿಂದ ನಿರ್ಮಾಣವಾಗಿರ್ತಕ್ಕಂಥವು. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಇಲ್ಲಿವರೆಗೆ ಹೇಳಿರ್ತಕ್ಕಂಥದ್ದು ಅಗ್ನಿಶಿಲೆ ಮತ್ತು ಕಣಶಿಲೆಗಳು. ಅಗ್ನಿಶಿಲೆ ಮತ್ತು ಕಣಶಿಲೆಗಳು. ಈಗ ಅಗ್ನಿಶಿಲೆ ಮುಗಿತು ಮತ್ತು ಕಣಶಿಲೆ ಮುಗಿತು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದೇ ನಮಗೆ ನಮ್ಮ ಪಾಠದಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಂದ್ರೆ, ಆತ್ಮೀಯ ವಿದ್ಯಾರ್ಥಿಗಳೇ, ನಮಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ರೂಪಾಂತರ ಶಿಲೆಗಳು. ರೂಪಾಂತರ ಶಿಲೆಗಳು. ಈ ಕಣಶಿಲೆಗಳು ಹೆಚ್ಚಾಗಿ ಸ್ತರ ಅಥವಾ ಪದರಗಳನ್ನು ಒಳಗೊಂಡಿರುತ್ತವೆ. ಸ್ತರ ಅಥವಾ ಪದರಗಳನ್ನು ಒಳಗೊಂಡಿವೆ. ನೋಡಿ, ಅಗ್ನಿಶಿಲೆ ಯಾವುದೇ ತರಹದ ಪದರವಿಲ್ಲ, ಯಾವುದೇ ತರಹದ ಸ್ತರಗಳನ್ನು ಹೊಂದಿರಲಿಲ್ಲ. ಸಾಮಾನ್ಯವಾಗಿ ರಂಧ್ರಯುಕ್ತ ಶಿಲೆಗಳಿರ್ತವು, ಪಳವಳಿಕೆಯನ್ನು ಒಳಗೊಂಡಿರುತ್ತವು. ಹಾಗೂ ಈ ಹಿಂದೆ ಇದ್ದ ಶಿಲೆಗಳಿಂದ ಅಳುದುಳಿದ ಭಾಗಗಳಿಂದ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಸ್ಫಟಿಕೀಕರಣಗೊಂಡಿರುವುದಿಲ್ಲ. ಭೂಮಿಯ ಮೇಲೆ ವಿಶಾಲವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಈ ಕಣಶಿಲೆಗಳು ಕಂಡುಬರ್ತವು. ಇವುಗಳಲ್ಲಿ ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ, ಮರಳ ಶಿಲೆ, ಜೇಡೆ ಶಿಲೆ, ಸುಣ್ಣದ ಕಲ್ಲು ಮುಂತಾದ ಖನಿಜಗಳು ಕಂಡುಬರ್ತಕ್ಕಂಥದ್ದು. ಹಾಗಾಗಿ ಈ ಕಣಶಿಲೆಗಳು ಹೆಚ್ಚಾಗಿ ಸ್ತರ ಅಥವಾ ಪದರಗಳನ್ನು ಒಳಗೊಂಡಿರುತ್ತವೆ. ಸಾಮಾನ್ಯವಾಗಿ ರಂಧ್ರಯುಕ್ತ ಶಿಲೆಗಳಾಗಿರುತ್ತವು, ಪಳವಳಿಕೆಗಳನ್ನು ಒಳಗೊಂಡಿರುತ್ತವು. ಹಾಗೂ ಹಿಂದೆ ಇದ್ದ ಶಿಲೆಗಳು ಅಳಿದುಳಿದ ಭಾಗಗಳಿಂದ ಮತ್ತೆ ನಿರ್ಮಾಣವಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ದ್ವಿತೀಯ ಶಿಲೆಗಳು ಎಂದು ಕರೆದ್ವಿ. ಅಳಿದುಳಿದ ಭಾಗಗಳಿಂದ ನಿರ್ಮಾಣವಾಗಿರುವುದರಿಂದ ಇದನ್ನು ದ್ವಿತೀಯ ಶಿಲೆಗಳು ಅಂತ ಕರೆದ್ವಿ. ಹಾಗಾಗಿ ವಿದ್ಯಾರ್ಥಿಗಳೇ, ನಮ್ಮ ಮೂರನೇದು ರೂಪಾಂತರ ಶಿಲೆಗಳು. ಮೂರನೇದು ರೂಪಾಂತರ ಶಿಲೆಗಳು. ಅಗ್ನಿಶಿಲೆಗಳು, ಕಣಶಿಲೆಗಳ ನಂತರ ರೂಪಾಂತರ ಶಿಲೆಗಳು. ವಿದ್ಯಾರ್ಥಿಗಳೇ, ಇವುಗಳು ಸ್ವರೂಪ ಬದಲಾವಣೆಗೊಂಡು ಶಿಲೆಗಳಾಗಿರ್ತವು. ಹಾಗಾಗಿ ಇದನ್ನು ಮಟಮಾರ್ಫಿಕ್ ಎಂಬ ಪದದ ಅರ್ಥ ರೂಪಾಂತರಗಳು. ಮಟಮಾರ್ಫಿಕ್ ರಾಕ್ಸ್ ಅಂತ ಕರಿತೇವೆ ನಾವು. ಇಗ್ನಿಯಸ್ ರಾಕ್ಸ್, ಸೆಡಿಮೆಂಟರಿ ರಾಕ್ಸ್ ಅಂಡ್ ಮೆಟಮಾರ್ಫಿಕ್ ರಾಕ್ಸ್. ಈ ಮೆಟಮಾರ್ಫಿಕ್ ಎಂಬ ಪದದ ಅರ್ಥ ರೂಪಾಂತರಗೊಳ್ಳುವುದು. ಅಂದ್ರೆ ಅಗ್ನಿಜನ್ಯ ಮತ್ತು ಕಣಶಿಲೆಗಳು, ಅಗ್ನಿಶಿಲೆಗಳು ಮತ್ತು ಕಣಶಿಲೆಗಳು ಉಷ್ಣತೆ ಮತ್ತು ಒತ್ತಡಗಳ ಪ್ರಭಾವದಿಂದ ಭೌತಿಕವಾಗಿ ಹಾಗೂ ರಾಸಾಯನಿಕವಾಗಿ ಬದಲಾವಣೆಗೊಳ್ಳುವುದರಿಂದ ರೂಪಾಂತರ ಹೊಂದಿ ಶಿಲೆಗಳು ಉಂಟಾಗ್ತವು. ಹಾಗಾಗಿ ರೂಪಾಂತರ ಹೊಂದುವಿಕೆ ಒಂದು ಪ್ರಕ್ರಿಯೆಯಾಗಿದ್ದು, ಇದರ ಪ್ರಭಾವದಿಂದ ಮೊದಲು ಇದ್ದ ಶಿಲೆಗಳು ಹೆಚ್ಚು ಕಠಿಣವಾಗುತ್ತವೆ ಹಾಗೂ ಅವುಗಳಲ್ಲಿ ಕಂಡುಬರುವ ಖನಿಜಗಳು ಕೂಡ ಬದಲಾಗುತ್ತವು. ಸಾಮಾನ್ಯವಾಗಿ ಈ ಶಿಲೆಗಳು ಮೂಲ ಸ್ಥಳದಲ್ಲಿಯೇ ಕಂಡುಬರುತ್ತವು. ಭೂಮಿಯ ಆಂತರಿಕ ಹಾಗೂ ಬಾಹ್ಯ ಶಕ್ತಿಗಳ ಪ್ರಭಾವದಿಂದ ಸ್ಥಳಾಂತರಗೊಳ್ಳುತ್ತವು. ಹಾಗಾಗಿ ರೂಪಾಂತರ ಹೊಂದುವ ಕ್ರಿಯೆಯಲ್ಲಿ ಎರಡು ಪ್ರಕಾರಗಳನ್ನು ಹೊಂದೆವು. ರೂಪಾಂತರ ಹೊಂದುವಂತ ಕ್ರಿಯೆಗಳಲ್ಲಿ ಎರಡು ಪ್ರಕಾರಗಳಂದ್ರೆ ಸಂಪರ್ಕ ರೂಪಾಂತರ ಹೊಂದುವ ಕ್ರಿಯೆ, ಎರಡನೇದು ಪ್ರಾದೇಶಿಕ ರೂಪಾಂತರ ಹೊಂದುವ ಕ್ರಿಯೆ. ಇದಕ್ಕೊಂದು ಎಕ್ಸಾಂಪಲ್ ಕೊಡಕ್ಕೆ ಇಷ್ಟಪಡ್ತಾರೆ ವಿದ್ಯಾರ್ಥಿಗಳೇ. ಪ್ರಥಮವಾಗಿ ನಿರ್ಮಾಣವಾಗಿರ್ತಕ್ಕಂಥ ಕಲ್ಲು ಅಗ್ನಿಶಿಲೆ. ಆ ಅಗ್ನಿಶಿಲೆಯ ನಂತರ ಅದರ ಭೌತಿಕ ಕ್ರಿಯೆಗಳಿಂದ ಆ ಕಲ್ಲು ಒಡೆದು ಶಿಥಿಲೀಕರಣಗೊಂಡಾಗ ಮತ್ತೊಂದು ಕಲ್ಲಾಯಿತು. ಅಗ್ನಿಶಿಲೆ ಮತ್ತು ಕಣಶಿಲೆಗಳ ಸ್ವರೂಪ ಬದಲಾವಣೆಯನ್ನ ರೂಪಾಂತರ ಶಿಲೆ ಅಂತ ಕರೀತಾರೆ. ಸೆಡಿಮೆಂಟ್ರಿ ಮಟಮಾರ್ಫಿಕ್ ರಾಕ್ಸ್ ಅಂತ ಕರೀತಾರೆ. ಅಂದ್ರೆ ಅಗ್ನಿಶಿಲೆ ಮತ್ತು ಕಣಶಿಲೆಗಳ ಸ್ವರೂಪ ಬದಲಾವಣೆಯಾಗಬಹುದು. ಉದಾಹರಣೆಗೆ ನಾನು ಏನು ಎಕ್ಸಾಂಪಲ್ ಕೊಡ್ತದೆ, ನಮ್ಮನ್ನೇ ನಾವು ಕೊಡ್ಕೊಳ್ತದೆ. ಬೆಳಗ್ಗೆ ಎದ್ದಾಗ ಹೆಂಗ ನಮ್ಮ ಕೈ ಇತ್ತು, ಮಖ ತೊಳೆದ ಮೇಲೆ ಹೆಂಗಾಕು, ಸ್ನಾನ ಮಾಡಿ ಬಟ್ಟೆ ಹಾಕಿದ ಮೇಲೆ ಹೆಂಗಾಕು. ಅಂದ್ರೆ ನಮ್ಮ ಸ್ವರೂಪ ಬದಲಾವಣೆ ಹೆಂಗ್ ಬದಲಾವಣೆ ಆಯ್ತು?
ಸ್ನಾನ ಮಾಡಿದ್ವಿ, ಮಕ್ಕಳು ಪೌಡರ್ ಹಚ್ಕೊಂಡ್ವಿ, ತಲೆ ಬಾಚ್ಕೊಂಡ್ವಿ, ನಮ್ಮ ಸ್ವರೂಪ ಎದ್ದಾಗಿ ಹೆಂಗುತ್ತು ಇವನ್ನೆಲ್ಲ ಮಾಡಿಬೇಕು ಹೆಂಗಾಗ್ತು ಸ್ವರೂಪ ಬದಲಾವಣೆ. ಅದಕ್ಕೆ ಸ್ವರೂಪ ಬದಲಾವಣೆ ಆಗಿದೆ. ಏನು ರೂಪಾಂತರ ಶಿಲೆ, ರೂಪ ಬದಲೇ ಆಗ್ತಕ್ಕಂಥದ್ದು. ರೂಪಾಂತರ ಶಿಲೆ ರೂಪ ಬದಲಾವಣೆ ಆಗ್ತಕ್ಕಂಥದ್ದು. ಹಾಗಾಗಿ ಈ ರೂಪ ಬದಲಾವಣೆಯನ್ನ ಅಗ್ನಿ ಶಿಲೆಗಳಲ್ಲಿ ನೋಡ್ತಾ ಇದ್ದೇವೆ ನಾವು. ಹಾಗಾಗಿ ವಿದ್ಯಾರ್ಥಿಗಳೇ, ಈ ರೂಪಾಂತರ ಹೊಂದುವ ಕ್ರಿಯೆಗಳಲ್ಲಿ ಎರಡು ಪ್ರಕಾರಗಳು: ಸಂಪರ್ಕ ಹೊಂದುವ ಕ್ರಿಯೆ, ಇನ್ನು ಪ್ರಾದೇಶಿಕ ರೂಪಾಂತರ ಹೊಂದುವ ಕ್ರಿಯೆ. ಅಂದ್ರೆ ಜ್ವಾಲಾಮುಖಿಯ ಸಂಪರ್ಕ ಹೊಂದುವ ರೂಪಾಂತರ ಹೊಂದುವ ಕ್ರಿಯೆ ಅಂದ್ರೆ ಜ್ವಾಲಾಮುಖಿಗಳ ಕಾರ್ಯಾಚರಣೆಗಳ ನೇರ ಸಂಬಂಧವನ್ನು ಹೊಂದಿರುತ್ತದೆ. ಅಧಿಕ ಉಷ್ಣದಿಂದ ಕೂಡಿರುವಂತಹ ಶಿಲಾಪಾತವು ಭೂಮಿಯ ಮೇಲ್ಭಾಗಕ್ಕೆ ಬಂದಾಗ ಅದು ಶಿಲೆಗಳಲ್ಲಿ ಕಂಡುಬರುವ ಹಾಗೂ ಬಿರುಕುಗಳ ಮೂಲಕ ಹಾದು ಹೋಗ್ತವು. ಶಿಲಾಪಾತ ಅಥವಾ ಲವರಸ ಸಂಪರ್ಕಕ್ಕೆ ಬಂದ ಶಿಲೆಗಳು ಬೇಯುತ್ತವು, ಸುಡ್ತವು, ರೂಪಾಂತರ ಹೊಂದುತ್ತವು. ಈ ರೂಪಾಂತರ ಹೊಂದಿರತಕ್ಕಂಥ ಶಿಲೆಗಳಾಗಿ ಮಾರ್ಪಾಡಾಗ್ತವು. ಇದನ್ನು ಸ್ಥಾನಿಕ ಅಥವಾ ಔಷ್ಣೀಯ ರೂಪಾಂತರ ಹೊಂದುವ ಕ್ರಿಯೆ ಎಂದು ಕೂಡ ಕರೆದಿರ್ತಕ್ಕಂಥದ್ದು. ಉದಾಹರಣೆಗೆ ಸಂಪರ್ಕ ರೂಪಾಂತರ ಹೊಂದುವ ಕ್ರಿಯೆಗಳಂದ್ರೆ ಸುಣ್ಣದ ಕಲ್ಲು ಮತ್ತು ಅಮೃತ ಶಿಲೆ. ಎರಡನೇದು ಪ್ರಾದೇಶಿಕ ರೂಪಾಂತರ ಹೊಂದುವ ಕ್ರಿಯೆ. ಈ ಕ್ರಿಯೆಯು ಭೂಮಿಯ ಆಂತರಿಕ ಚಲನೆಗಳ ಸಂಗಡ ಪರ್ವತಗಳನ್ನು ನಿರ್ಮಿಸುವ ಚಲನೆಗಳಿಂದಾಗಿ ನಡೀತವು. ಈ ಕ್ರಿಯೆಯ ಪರಿಣಾಮವಾಗಿ ಅಗ್ನಿ ಮತ್ತು ಕಣಸಿಲೆಗಳ ಸಮೂಹ ಭೂಮಿಯ ಒಳಭಾಗದಲ್ಲಿ ಹಿಡಿದಂತಾಗುತ್ತವೆ ಹಾಗೂ ಆಳದಲ್ಲಿ ಹೊತ್ತು ಹೋಗ್ತವು. ಇದರಲ್ಲಿ ಉಷ್ಣತೆ ಮತ್ತು ಒತ್ತಡ ಶಿಲೆಗಳು ರೂಪಾಂತರ ಹೊಂದವು. ಉದಾಹರಣೆಗೆ ಈ ಒಂದು ಪ್ರಾದೇಶಿಕ ರೂಪಾಂತರ ಹೊಂದುವ ಕ್ರಿಯೆಗಳಲ್ಲಿ ಜೇಡೆ, ಸ್ಲೇಟ್, ಹಲಿಗೆ ಕಲ್ಲು, ಕಲ್ಲಿದ್ದಲು, ಗ್ರನೈಟ್ ಮುಂತಾದವು. ಮೂಲದಲ್ಲಿದ್ದ ಅಗ್ನಿ ಹಾಗೂ ಕಣಸಿಲೆಗಳ ಉಷ್ಣತೆ ಮತ್ತು ಒತ್ತಡಗಳ ಪ್ರಭಾವದಿಂದ ಉಂಟಾಗೋದ್ರಿಂದ ರೂಪಾಂತರ ಶಿಲೆಗಳು ನಿರ್ಮಾಣಗೊಳ್ತವು. ಉದಾಹರಣೆಗೆ ಗ್ರನೈಟ್ನಿಂದ ನೀಸು ಶಿಲೆ, ಬಜಟ್ ಶಿಲೆಯಿಂದ ಸಿಸ್ಟು, ಮರಳು ಶಿಲೆಯಿಂದ ಕ್ವಾಟ್ರೇಜ್, ಸೇಲ್ ಶಿಲೆಯಿಂದ ಸ್ಲೇಟ್, ಸುಣ್ಣದ ಕಲ್ಲಿನಿಂದ ಅಮೃತ ಶಿಲೆ, ಕಲ್ಲಿದ್ದಲಿನಿಂದ ಗ್ರನೈಟ್ನಿಂದ ವಜ್ರ ಇತ್ಯಾದಿಗಳು. ಹೀಗೆ ರೂಪಾಂತರ ಹೊಂದಿದ ಶಿಲೆಗಳು ಅಚ್ಚುಕಟ್ಟಾಗಿ ಇರ್ತವು, ಗಟ್ಟಿಯಾಗಿರ್ತವು, ಪಳವಳಿಕೆಯನ್ನು ಒಳಗೊಂಡಿರುವುದಿಲ್ಲ. ಇವುಗಳಲ್ಲಿ ಕೆಲವು ಮುಖ್ಯ ಖನಿಜಗಳು ಹರಳು ಕಲ್ಲುಗಳು, ಹರಳು ಕಲ್ಲುಗಳು ಕೂಡ ಕಂಡುಬರ್ತವು. ಅವುಗಳಂದ್ರೆ ವಜ್ರ, ಬಂಗಾರದೆದರು, ಅಮೃತ ಶಿಲೆ, ಕ್ವಾಟ್ರೈಜೆಟ್, ಮಾಣಿಕ್ಯ, ಪಂಚೆ, ನೀಲಿ ಮುಂತಾದವು. ಹಾಗಾದ್ರೆ ಈ ಶಿಲೆಗಳು ಅಗ್ನಿಶಿಲೆ, ಕಣಶಿಲೆ ಮತ್ತು ರೂಪಾಂತರ. ಅಗ್ನಿಶಿಲೆ ಮತ್ತು ಕಣಶಿಲೆಗಳ ಸ್ವರೂಪ ಬದಲಾವಣೆಯನ್ನ ನಾವು ರೂಪಾಂತರ ಶಿಲೆಗಳನ್ನು ಕರಿತೇವೆ. ಈ ಶಿಲೆಗಳ ಉಪಯೋಗಗಳೇನು ಅಂದ್ರೆ ಕಲ್ಲು ಎದೆಗೆ ಉಪಯೋಗ ಇದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಶಿಲೆಗಳಿಂದ ವಿವಿಧ ಖನಿಜಗಳು ದೊರೆತವು ಮತ್ತು ಶಿಲೆಗಳ ನಿರ್ಮಾಣ ಕಾರ್ಯದಲ್ಲಿ ಬಳಸ್ತೇವೆ. ನಾವು ಮನೆ ಕಟ್ಟಲಿಕ್ಕೆ, ದೊಡ್ಡ ಬಂಗ್ಲೆ ಕಟ್ಟಲಿಕ್ಕೆ, ದೇವಸ್ಥಾನ ಕಟ್ಟಲಿಕ್ಕೆ, ದೇವಸ್ಥಾನಗಳ ಮೂರ್ತಿ ಮಾಡಲಿಕ್ಕೆ ಮತ್ತು ಕಲೆ ಮತ್ತು ಶಿಲ್ಪ ಕಲೆಗಳಲ್ಲಿ ಉಪಯೋಗ ಆಗ್ತವೆ. ಹಾಗೆ ಈ ಶಿಲೆಗಳ ಪ್ರತಿಮೆ, ಮೂರ್ತಿಗಳ ತಯಾರಿಕೆಯಲ್ಲಿ ಹೆಚ್ಚು ಉಪಯೋಗ ಆಗ್ತವೆ. ಹಾಗಾಗಿ ಶಿಲೆಗಳು ದೇಶದ ಆರ್ಥಿಕ ಅಭಿವೃದ್ಧಿಗೆ ಅತ್ಯಂತ ಪ್ರಮುಖವಾಗಿರತಕ್ಕಂಥ ಪಾತ್ರ ವಹಿಸ್ತವು. ಆತ್ಮೀಯ ವಿದ್ಯಾರ್ಥಿಗಳೇ, ಶಿಲೆಗಳಂದ್ರೆ ಖನಿಜಗಳ ಸಂಯುಕ್ತ ವಸ್ತುವಿಗೆ ಶಿಲೆ ಅಂತ ಕರಿತೇವೆ. ಖನಿಜ ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಧಾತುವನ್ನು ಒಳಗೊಂಡಿರ್ತಕ್ಕಂಥ ವಸ್ತುವಿಗೆ ಖನಿಜಗಳು ಅಂತ ಕರಿತೇವೆ. ಹಾಗಾಗಿ ಈ ಖನಿಜಗಳು ಮತ್ತು ಈ ಶಿಲೆಗಳನ್ನ ಪ್ರವೇಶ ಶಿಲೆ ಮತ್ತು ಅಪ್ರವೇಶ ಶಿಲೆ ಅಂತ ಕರಿತೀವಿ. ಗಟ್ಟಿಯಾಗಿರ್ತಕ್ಕಂಥ ಕಲ್ಲುಗಳದವು ಮತ್ತು ಹೊಳ್ಳಾಗಿರ್ತಕ್ಕಂಥ ಕಲ್ಲುಗಳದವು. ಅಂದ್ರೆ ಪ್ರವೇಶ ಶಿಲೆ ಅಂದ್ರೆ ಆ ಕಲ್ಲುಗಳ, ಉದಾಹರಣೆಗೆ ಕಟಕ ಕಲ್ಲು, ಅದು ಬಹಳ ದಿವಸ ನೀರು ಆದಾಗ ನಾವು ದಿನನಿತ್ಯ ನೀರು ಅದಕ್ಕೆ ಹಾಕೋದು ಅಥವಾ ದಿನನಿತ್ಯ ಅದನ್ನು ನೀರಿಗೆ ಒಳಗೊಂಡಿರ್ತಂದ್ರೆ ಅದೇನಾಗುತ್ತೆ, ಸ್ವಲ್ಪ ದಿವಸ ನಂತರ ಅದು ಒಡೆದು ಹೋಗುತ್ತೆ. ಗ್ರಾನೈಟ್ ಕಲ್ಲು
ಗಟ್ಟಿಯಾಗಿರ್ತಕ್ಕಂಥ ಬಜಾಟ್ ಶಿಲೆ ಅದು ಪಡೆಯಂಗಿಲ್ಲ. ಯಾಕೆ ಅದು ಒಳಗಡೆ ನೀರು ಬಿಟ್ಕೊಳ್ಳೋದು. ಹಾಗಾಗಿ ಈ ಶಿಲೆಗಳು ಮತ್ತು ಖನಿಜಗಳಲ್ಲಿ ಶಿಲೆಗಳ ಪ್ರಕಾರಗಳ ಮತ್ತು ಅಗ್ನಿಶಿಲೆ, ಇಗ್ನಿಯಸ್ ರಾಕ್ಸ್, ಇದು ಅತಿ ಉಷ್ಣತೆಯಿಂದ ಕೂಡಿರ್ತಕ್ಕಂಥದ್ದು, ಜ್ವಾಲಾಮುಖಿಯ ಕಾರ್ಯಾಚರಣೆಗಳಿಂದ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ಅಗ್ನಿಶಿಲೆಗಳು ಅತ್ಯಂತ ಕಠಿಣವಾಗಿರ್ತಕ್ಕಂಥವು, ಗಟ್ಟಿಯಾಗಿರ್ತಕ್ಕಂಥವು. ಅಗ್ನಿಶಿಲೆಗಳು ಮತ್ತು ಕಣಶಿಲೆಗಳ ರೂಪಾಂತರ ಶಿಲೆಗಳಾಗಿರ್ತಕ್ಕಂಥವು. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ಈ ಪ್ರಥಮ ಪಿಯುಸಿ ಭೂಗೋಳಶಾಸ್ತ್ರ ಅಧ್ಯಯನದಲ್ಲಿ ಭೂಮಿಯ ಅಂತರಾಳದಲ್ಲಿ ನಾನು ಭೂಮಿಯ ರಚನೆ ಮತ್ತು ಸಂಯೋಜನೆ, ಭೂಕಂಪ, ಜ್ವಾಲಾಮುಖಿ ಮತ್ತು ಶಿಲೆಗಳು ಮತ್ತು ಖನಿಜಗಳನ್ನು ಇಲ್ಲಿಗೆ ಹೇಳ್ತಾರೆ. ಇಲ್ಲಿವರೆಗೆ ಹೇಳಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ನಮಗೆ ಮುಂದಿನ ತರಗತಿಯಲ್ಲಿ ಬಹುಶಃ ಈ ಚಾಪ್ಟರ್ ಇನ್ನೊಂದು ಕ್ಲಾಸಿಗೆ ಮುಗಿಬೋದು. ಆ ಕ್ಲಾಸ್ ಮುಗಿಸೋದಕ್ಕಿಂತ ಪೂರ್ವದಲ್ಲಿ ನಿಮ್ಗೆ ಹೇಳ್ತಿದ್ದೀನಿ, ಇದು ಭೂಮಿಯ ಅಂತರಾಳ, ಭೂಮಿಯ ಒಳಗಡೆ ಇರ್ತಕ್ಕಂಥದ್ದನ್ನು ಅಧ್ಯಯನ ಮಾಡಿದ್ವಿ. ಭೂಮಿಯ ಒಳಗಡೆಯಿಂದ ಹೊರಗೆ ಬಂದು ನೋಡಿ, ಭೂಮಿಯ ಅಂತರಾಳದಿಂದ ಶಿಲಾರಸ, ಬೂದಿ, ಕೀಟ, ಭೂದ್ವಾರದ ಮುಖಾಂತರ ಹೊರಹೊಮ್ಮುವುದನ್ನು ನಾವು ಜ್ವಾಲಾಮುಖಿ ಎಂದಿವಿ. ಆ ಜ್ವಾಲಾಮುಖಿ ಏನು ಒಳಗಡೆ ಇರ್ತಕ್ಕಂಥ ಘನ ದ್ರವ ವಸ್ತುಗಳು ಏನು ನೀರಾವಿಯಾಗಿ ಶಿಲಾರಸ ಆಗಿ ಭೂಮಿ ಹೊರಗಡೆ ಬಂದು ಪ್ರಪ್ರಥಮವಾಗಿ ಘನೀಕರಣಗೊಂಡು ನಿರ್ಮಾಣವಾಗಿರ್ತಕ್ಕಂಥದ್ದೇ ಅಗ್ನಿಶಿಲೆ. ಅಗ್ನಿಶಿಲೆ ಪ್ರಪ್ರಥಮವಾಗಿ ನಿರ್ಮಾಣವಾಗಿರೋದ್ರಿಂದ ಇದನ್ನು ಪ್ರಥಮ ಶಿಲೆ ಅಂತ ಕರೀತೀವಿ. ಆ ಪ್ರಥಮ ಶಿಲೆಯ ಏನು ಜೈವಿಕ ಅವಶೇಷಗಳಿಂದ ಅಥವಾ ಅನೇಕ ನೈಸರ್ಗಿಕ ಕಪ್ಪುಗಳಿಂದ ಆ ಅಗ್ನಿಶಿಲೆಗಳ ತುಂಡುಗಳು, ಕಣಗಳು ಮತ್ತೊಂದು ಕಡೆಗೆ ಹೋಗಿ, ಮತ್ತೊಂದು ನೀರಿನ ಮುಖಾಂತರ, ಗಾಳಿ ಮುಖಾಂತರ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಿ ಆ ಕಣಗಳು ಒಂದುಗೂಡಿ ನಿರ್ಮಾಣವಾಗಿರತಕ್ಕಂಥದ್ದೇ ಕಣಶಿಲೆಗಳು. ಈ ಅಗ್ನಿಶಿಲೆ ಮತ್ತು ಕಣಶಿಲೆಗಳ ರೂಪಾಂತರ ಹೊಂದುವುದನ್ನು, ಸ್ವರೂಪ ಬದಲಾವಣೆ ಆಗುವುದನ್ನು ರೂಪಾಂತರ ಶಿಲೆಗಳು. ಹಾಗಾಗಿ ಈ ಅಗ್ನಿಶಿಲೆಗಳ ವಿಧಗಳು ಮತ್ತು ಅಗ್ನಿಶಿಲೆಗಳ ವಿಧಗಳು ನೋಡಿ, ಇದನ್ನ ಸಿಲಿಕಾಂಶದ ಆಧಾರದ ಮೇಲೆ ಎರಡು ಹೇಳಿದ್ವಿ. ಆಮ್ಲೀಯ ಅಗ್ನಿಶಿಲೆಗಳು ಮತ್ತು ಪ್ರತ್ಯಾಮ್ಲೀಯ. ಆಮ್ಲೀಯ ಅಂದ್ರೆ ಹೆಚ್ಚು ಸಿಲಿಕಾಂಶ ಇರೋವು, ಪ್ರತ್ಯಾಮ್ಲೀಯ ಅಂದ್ರೆ ಸಿಲಿಕಾಂಶದ ಪ್ರಮಾಣ ಕಡಿಮೆ ಇರೋವು. ಹಾಗಾಗಿ ಕಣಶಿಲೆಗಳಂದ್ರೆ ಅಗ್ನಿಶಿಲೆಗಳ ಮತ್ತೊಂದು ಎರಡನೇದಾಗಿ ನಿರ್ಮಾಣವಾಯಿತು. ಅದಕ್ಕೆ ಅಗ್ನಿಶಿಲೆಯನ್ನು ಪ್ರಥಮ ಶಿಲೆ ಅಂತ ಕರೆದ್ವಿ, ಕಣಶಿಲೆಯನ್ನ ದ್ವಿತೀಯ ಕಣಶಿಲೆಗಳು ಅಂತ ಕರೆದ್ವಿ. ಹಾಗಾಗಿ ಈ ಅಗ್ನಿಶಿಲೆ ಮತ್ತು ಕಣಶಿಲೆಗಳ ಸ್ವರೂಪ ಬದಲಾವಣೆ ಆಗಿದ್ದಾನೆ ರೂಪಾಂತರ ಶಿಲೆಗಳು ಅಂತ ಕರೀತೀವಿ. ನಾನು ಅದಕ್ಕೆ ರೂಪಾಂತರ ಹೆಂಗಾಗಲಿ ಅಂತ ಹೇಳಿದ್ನು. ಬೆಳಿಗ್ಗೆ ಎದ್ದ ನಮ್ಮ ಮುಖ ಹೆಂಗಿರುತ್ತೆ, ಸ್ನಾನ ಮಾಡಿ ಮಖಕ್ಕೆ ಕೊಟ್ಟೆಯನ್ನು ಹಚ್ಕೊಂಡು ವಿಭೂತಿ ಅಥವಾ ಗಂಧ ಹಚ್ಕೊಂಡು ತಲೆ ಬಾಚಿಕೊಂಡು ನಮ್ಮ ಮುಖ ಹೆಂಗೆ ಅಂದರೆ ಸ್ವರೂಪ ಹೆಂಗೆ ಬದಲಾವಣೆ ಅಂದರೆ ರಾಸಾಯನಿಕ ಪ್ರಕ್ರಿಯೆಗಳಿಂದ ನಾವು ಮಾಡಿರ್ತಕ್ಕಂಥ. ಹಾಗಾಗಿ ಅಗ್ನಿಶಿಲೆ ಮತ್ತು ಕಣಶಿಲೆಗಳ ಸ್ವರೂಪ ಬದಲಾವಣೆಯನ್ನು ರೂಪಾಂತರ ಶಿಲೆಗಳನ್ನು ಕರಿತೀವಿ. ಇಲ್ಲಿಗೆ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಇಲ್ಲಿಗೆ ಶಿಲೆಗಳ ಉಪಯೋಗಗಳನ್ನು ಎಷ್ಟು ಉಪಯೋಗ ಇದೆ, ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಈ ಶಿಲೆಗಳ ಪಾತ್ರ ಅತ್ಯಂತ ಮುಖ್ಯವಾಗಿರ್ತಕ್ಕಂಥವು. ಶಿಲೆಗಳಿಂದ ವಿವಿಧ ಖನಿಜಗಳು ದೊರೆತವು. ವಿವಿಧ ಖನಿಜಗಳಂದ್ರೆ ಕಬ್ಬಿಣದಲ್ಲಿರ್ಬೋದು, ಚಿನ್ನ ಇರ್ಬೋದು, ಬೆಳ್ಳಿ, ತಾಮ್ರ, ಕಂಚು, ಎಲ್ಲ ಅದಕ್ಕೆ ಖನಿಜಗಳಂದ್ರೆ ಖನಿಜಗಳ ಸಂಯುಕ್ತವಷ್ಟೇ ಶಿಲೆ. ಖನಿಜ ಅಂದ್ರೆ 2 ಮತ್ತು 2ಕ್ಕಿಂತ ಹೆಚ್ಚು ಧಾತುಗಳಿರ್ತಕ್ಕಂಥ ವಸ್ತು. ಹಾಗಾಗಿ ಶಿಲೆಗಳು ನಿರ್ಮಾಣ ಕಾರ್ಯದಲ್ಲಿ ನಾವು ಮನೆ ಕಟ್ಟಕ್ಕೆ ಕಲ್ಕೊಳ್ಬೇಕು, ದೇವಸ್ಥಾನ ಕಟ್ಟಕ್ಕೆ ಕಲ್ಲಿರಬೇಕು, ದೇವಸ್ಥಾನ ಒಳಗಡೆ ಮೂರ್ತಿ ಮಾಡಲಿಕ್ಕೆ ಕಲ್ಲು ಬೇಕು. ಹಾಗಾಗಿ ಈ ಶಿಲೆ ಮತ್ತು ಶಿಲ್ಪಕಲೆಗಳಲ್ಲಿ ಉಪಯೋಗ ಆಗ್ತಕ್ಕಂಥದ್ದು. ಹಾಗಾಗಿ ಶಿಲೆಗಳು ಪ್ರತಿಮೆಯ ಮೂರ್ತಿಗಳನ್ನು ಕೆತ್ತಲಿಕ್ಕೆ ಉಪಯೋಗ ಆಗ್ತಕ್ಕಂಥದ್ದು. ಹಾಗಾಗಿ ಇಲ್ಲಿವರೆಗೆ ಶಿಲೆಗಳನ್ನು ಕುರಿತು ಮತ್ತು ಖನಿಜನ ಕುರಿತು ಇಲ್ಲಿವರೆಗೆ ನಾನು ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಯಾವುದಾದ್ರೂ ಭಾಗ ಅರ್ಥ ಆಗಲಿಲ್ಲ, ನನ್ನ ಫೋನ್ ನಂಬರ್ ಇದೆ, ಅದಕ್ಕೆ ಫೋನ್ ಮಾಡಿ ನೀವು ಕೇಳಿದರೆ ನಾನು ಹೇಳ್ತೇನೆ. ಇಲ್ಲಿವರೆಗೆ ವಿಡಿಯೋನ ಸಮಾಧಾನ ರೀತಿಯಲ್ಲಿ ವೀಕ್ಷಣೆ ಮಾಡಿ ಅರ್ಥ ಮಾಡ್ಕೊಳ್ತೇನೆ ಅಂತೇಳಿ ಭಾವಿಸ್ಕೊಂಡು ನಾನು ಇಲ್ಲಿಗೆ ಇವತ್ತಿನ ತರಗತಿಯನ್ನು ಮುಕ್ತಾಯಗೊಳಿಸ್ತೀನಿ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.